ಬಾಧೆಗಳನ್ನ ಅನುಭವಿಸ್ತಾ ಇದ್ದಾರೆ, ಸಜೀವ ಯಜ್ಞವಾಗಿ ತಮ್ಮನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬಿಸಿಲು ಸರಸರಿ ಇದನ್ನೆಲ್ಲ ನೋಡಿದಾಗ ಈ ನೂತನ ಸೃಷ್ಟಿಯ ಒಂದು ಜೀವನ ಭೂಮಿಯಲ್ಲಿ ಸುಖ ಸಮೃದ್ಧಿಯಿಂದ, ಇಲ್ಲವೇ ಲೋಕದ ಜನರು ಬಯಸುವ ರೀತಿಯಲ್ಲಿ ಜೀವನ ಮಾಡಕ್ಕೆ ದೇವರ ಮಕ್ಕಳಿಂದ ಸಾಧ್ಯತೆ ಇದೆಯಾ? ಇಲ್ಲ. ಆ ರೀತಿ ಜೀವನ ಮಾಡಕ್ಕೆ ನಾವು ಕರೆಯಲ್ಪಟ್ಟಿದೀವಾ? ಎಲ್ಲರ ಉತ್ತರ ಒಂದೇ ಆಗಿರುತ್ತೆ, ಇಲ್ಲವೇ ಇಲ್ಲ. ಸರಿ, ಆದ್ರೆ ದೇವ್ರ ಮಕ್ಕಳಲ್ಲಿ ಗಮನಿಸ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇಡೀ ಲೋಕ ಒಂದು ದಿನ ಗಮನಿಸುತ್ತೆ, ದೂತರಿ ಗಮನಿಸ್ತಾ ಇದಾರೆ, ದೇವ್ರು ನಮ್ ಜೊತೆಗಿದ್ದಾರೆ. ಆದ್ರೂ ಕೂಡ ಎಲ್ಲರ ಒಂದು ಮಹಾ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಮನುಷ್ಯ ಮಾತ್ರದವರು ದೇವ್ರು ಕೊಟ್ಟರಂತ ಕರೆನ ಓಡಿ ಮುಗಿಸಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿದ್ರೆ, ಅದಕ್ಕೆ ಈ ವಾಕ್ಯ ಯಾವ ರೀತಿ ಬಲ ಕೊಡ್ತಾ ಇದೆ ಅಂದ್ರೆ, ಅವರನ್ನ ಕರೆದು ಅವರನ್ನ ನಡೆಸ್ಕೊಂಡು ಅವ್ರನ್ನ ಗುಡಿ ಮುಟ್ಟಿಸುವಂತ ಕೆಲಸವನ್ನು ಮಾಡುವಂತ ಜವಾಬ್ದಾರಿ ಯಾರು ಹೊತ್ಕೊಂಡಿದ್ದಾರೆ? ತಂದೆಯಾದಂತ ದೇವರು ಹೊತ್ಕೊಂಡಿದ್ದಾರೆ. ಕರೆದಿರೋದು ಸಾಧಾರಣವಾದಂತ ವ್ಯಕ್ತಿಗಳು, ಮುಟ್ಟಬೇಕಾದಂತ ಗುರಿ ಅಸಾಧಾರಣವಾದದ್ದು. ಆದ್ರೆ ದೇವ್ರೇನ್ ಮಾಡಿದ್ರೆ ಇಲ್ಲಿ ದೇವರ ಮಕ್ಕಳಿಗೆ ಜೊತೆಗೆ ಅವರಿದ್ದು ಈ ವಿಷಯವನ್ನ ನಡ್ಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿನ ದೇವ್ರು ತಗೊಂಡಿದ್ದಾರೆ. ಹೌದು, ನಾನೇ ಅನ್ನೋಂಥ ವಿಷಯ ಆಗಿರ್ಬೇಕಾದ್ರೆ ಈ ವಾಕ್ಯವನ್ನ ಯಾವ ಒಂದು ದೃಷ್ಟಿಕೋನದಿಂದ ನೋಡಿದ್ರು ಕೂಡ ತುಂಬಾನೇ ಸ್ಟಡಿ ಮಾಡ್ಬೋದು. ಯಾಕಂದ್ರೆ ಈ ವಾಕ್ಯವನ್ನ ತಗೊಂಡು ಸ್ಟಡಿ ಮಾಡಕ್ ಕೊಟ್ರೆ ಸಾಕಷ್ಟು ವಿಷಯಗಳನ್ನ ನಾವು ದೇವ್ರ ಮಕ್ಕಳು ಸ್ಟಡಿ ಮಾಡ್ಬೋದು, ಸಾಕಷ್ಟು ಪಾಯಿಂಟ್ಸ್ ನ ಸ್ಟಡಿ ಮಾಡ್ಬೋದು ಅಲ್ವಾ? ಯಾವ ರೀತಿ ಅಂತ ನೋಡಿದಾಗ ರೋಮಪುರದವರಿಗೆ 8:28 ಅನ್ನೋದು ಖಂಡಿತವಾಗ್ಲೂ ಅದು ದೇವರು ಹೇಳಿದಂತ ಒಂದು ವಾಕ್ಯ. ಅದಕ್ಕಿಂತ ಹೆಚ್ಚಾಗಿ ಏನ್ ನೋಡ್ತೀವಿ ಅಂದ್ರೆ, ಕ್ರಿಸ್ತನ ಪಿತೇಸರ ಸರಿರೆ ಆ ವಾಕ್ಯವನ್ನ ದೇವರು ಯಾರಿಗ್ ಮಾತ್ರ ಕೊಟ್ಟಿದ್ದಾರೆ ಅಂತ ತಗೊಂಡ್ರೆ, ಯಾರಿಗ್ ಮಾತ್ರ ಕೊಟ್ಟಿದ್ದಾರೆ? ದೇವರ ಮಕ್ಕಳಿಗೆ, ದೇವರ ಮಕ್ಕಳಿಗೆ ಅಲ್ವಾ? ಯಾತರ ಮಾತು ಅಂದ್ರೆ, ನಮ್ ತಂದೆ ದೇವ್ರೇನೋ ಸುಮ್ನೆ ಈ ರಾಜಕೀಯದಲ್ಲಿ ಬರುವಂತವ್ರು ಮಾಡುವಂತ ಪ್ರಾಮಿಸ್ ಮಾಡೋರಲ್ಲ ದೇವ್ರು ಅಲ್ವಾ? ದೇವ್ರು ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತುಂಬಾ ಬೆಲೆ ಉಳ್ಳದಾಗುತ್ತೆ. ಅದು ದೇವ್ರ ಮಕ್ಳ ಹತ್ರ ದೇವ್ರು ಈ ರೀತಿ ಭರವಸೆ ಹೇಳಿದಾರೆ ಅಂದ್ಮೇಲೆ ಖಂಡಿತ ಅದು ತುಂಬಾ ಶ್ರೇಷ್ಠವಾದಂತ ಒಂದು ವಿಷಯ. ಸರಿ, ಹಾಗಾಗಿ ದೇವ್ರ ಮಕ್ಳು ನಾವೇನ್ ಮಾಡೋಣ ಅಂದ್ರೆ, ಈ ವಾಕ್ಯವನ್ನ ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ನಮ್ಮ ಆತ್ಮಿಕ ಜೀವನಕ್ಕೆ ಬಲಪಡಿಸುವಂತ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆ ರೂಪದಲ್ಲಿ, ಕ್ವಶನ್ಸ್ ಅಂದ್ರೆ ಪ್ರಶ್ನೆ ತಗೊಂಡು ಏನ್ ಮಾಡೋಣ, ಕ್ರಿಸ್ತನ ಪಿತೇಸರ ಸರಿರೆ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಏನಾ? ಪ್ರಶ್ನೆ ರೂಪವಾಗಿ ಇರೋದು ಅನ್ನೋದು ತಗೊಂಡಾಗ ಇವಾಗ ನಮ್ಗೆ ಕೆಲವೊಂದು ವಿಷಯ ಮೈಂಡ್ ಅಲ್ಲಿ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಅಲ್ಲಿ ಈ ರೀತಿಯಾದಂತ ಒಂದು ಭಾಗವನ್ನು ತಗೊಂಡಿದ್ದೀನಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಆ ಪ್ರಶ್ನೆಗಳು ಏನಪ್ಪಾ ಅಂದ್ರೆ, ಮೊದಲನೇ ಒಂದು ಪ್ರಶ್ನೆ, ದೇವರನ್ನು ಪ್ರೀತಿಸುವವರ ಜೀವನದಲ್ಲಿ ಸಂಭವಿಸುವ ಸೋಲುಗಳು ಅಥವಾ ತಪ್ಪುಗಳು ಏನಾಗುತ್ತದೆ, ಏನಕ್ಕೋಸ್ಕರ ಸಂಭವಿಸುತ್ತೆ ಅನ್ನೋದು ಮುಖ್ಯವಾದ ವಿಷಯ. ಮೊದಲನೇ ಪ್ರಶ್ನೆ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕು. ದೇವರ ಮಕ್ಕಳ ಜೀವನದಲ್ಲಿ ಬರುವಂತ ಕಷ್ಟಗಳು, ಸಂಕಟಗಳು, ಬಾಧೆಗಳು, ಅದರ ಮುಖ್ಯವಾದ ಉದ್ದೇಶವೇನು? ಅದು ತಗೊಂಡಾಗ ಏನ್ ಅನಿಸ್ಬೋದು? ಈ ಪ್ರಶ್ನೆಗೆ ಉತ್ತರ ತುಂಬಾ ಸಿಂಪಲ್ ಆಗಿದೆ, ಬಟ್ ಅದಕ್ಕಿಂತ ನಿಮ್ಮೆಲ್ಲರ ಉತ್ತರ ಬೇಕಾಗುತ್ತೆ. ದೇವರು ಪ್ರೀತಿಸುವವರ ಜೀವನದಲ್ಲಿ ನಡೆಯುವಂತ ಈ ಕಷ್ಟಗಳು, ಬಾಧೆಗಳು, ಸಂಕಟಗಳು ಏನಕ್ಕೋಸ್ಕರ? ಇನ್ನೂ ಪರಿಪೂರ್ಣ ಮಾಡೋದಕ್ಕೆ, ಕಷ್ಟ ಇನ್ನೂ ಪರಿಪೂರ್ಣವಾಗೋದಿಕ್ಕೆ. ಗುಡ್, ವೆರಿ ಗುಡ್, ಒಳ್ಳೆ ಉತ್ತರ ಕೊಟ್ಟಿದ್ದೀರಾ. ಖಂಡಿತ ಇನ್ನು ಕೂಡ ಹೆಚ್ಚಿನ ಉತ್ತರಗಳನ್ನ ಎದುರು ನೋಡ್ತಾ ಇದ್ದೀನಿ. ಬೇರೆ ಬ್ರದರ್, ವಿಧೇಯತೆ ಕಲ್ತ್ಕೊಳಕ್ಕೆ ಮತ್ತೆ ನಾವು 100% ದೇವ್ರ ಮೇಲೆ ಡಿಪೆಂಡ್ ಆಗಿ ಇರ್ಬೇಕು ಅಂತ ಬ್ರದರ್. ಗುಡ್ ಗುಡ್, ತುಂಬಾ ವ್ಯಾಲಿಡ್ ಪಾಯಿಂಟ್. 100ಕ್ಕೆ 100 ಅಂದ್ರೆ ದೇವ್ರನ್ನ ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆನ ಇಟ್ಕೊಂಡಿರ್ಬೇಕು ಅನ್ನೋದು ಮುಖ್ಯವಾದ ವಿಷಯ. ಕರೆಕ್ಟ್. ಬೇರೆ ದೇವರನ್ನೇ ಇಸ್ಕೋಬೇಕು ಬ್ರದರ್. ದೇವ್ರ ಬಿಟ್ಟು ಬೇರೆ ಯಾವ್ದ್ರ ಮೇಲೆ ಭರವಸೆ ಇಡಬಾರ್ದು. ದೇವ್ರ ಯಾವಾಗೂ ನಾವು ದೇವ್ರ ಜೊತೆಗೆ ಇರ್ಬೇಕು, ಅವ್ರ ಇಷ್ಟ. ಹೌದು, ಕ್ರಿಸ್ತನ ಪಿತೇಸರ ಕರೆಕ್ಟ್ ಅಲ್ವಾ? ನೋಡ್ರಿ, ನೀವೆಲ್ಲ ಹೇಳಿದೆಲ್ಲ ಕರೆಕ್ಟ್ ಆದ ಪಾಯಿಂಟ್, ಅದ್ರಲ್ಲಿ ಏನೋ ಡೌಟ್ ಇಲ್ಲ. ಬಟ್
ಯಾಕೆ ಈ ರೀತಿ ಶೋಧನೆಗಳನ್ನ ತರೋದ್ ಬಿಟ್ಬಿಟ್ಟು ನಮ್ಗೆ ನೋಡ್ರಿ, ವಾಕ್ಯ ಹೇಳ್ತಾರ ಪ್ರಕಾರವಾಗಿ ಆ ವಾಕ್ಯ ಇನ್ನೊಂದ್ಸರಿ ನೋಡಿ ಗಮನಿಸ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನ ಪ್ರೀತಿಸುವವರಿಗೆ ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅಂತಿದೆಯಲ್ಲ, ಆ ಕಾರ್ಯಗಳನ್ನ ಸ್ವಲ್ಪ ಅಂಡರ್ಲೈನ್ ಮಾಡಿ. ಕಾರ್ಯಗಳು ಅನ್ನೋಂಥ ಮಾತು ಅದೇ ನಮ್ಮ ಜೀವನದಲ್ಲಿ ಬರುವಂತ ಆಶೀರ್ವಾದಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಬರುವಂತ ತುಂಬಾ ಸ್ಥಾನಮಾನಗಳ ಬಗ್ಗೆ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಒಳ್ಳೆಯ ಸಂತೋಷ ಅನುಭವಿಸುವಂತ ಸನ್ನಿವೇಶಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಈ ಕಾರ್ಯಗಳು ಅನ್ನೋದು ಬರುವಂತ ಬಾಧೆ ಸಂಕಟಗಳನ್ನ ಮಾತಾಡ್ತಾ ಇದೆ. ಸೊ ಯಾಕೆ ದೇವರ ಮಕ್ಕಳನ್ನ ದೇವರ ಹತ್ರ ಬಂದಿರ್ಬೇಕಾದ್ರೆ, ದೇವ್ರ ಜೊತೆಗೆ ಬಂದಿರ್ಬೇಕಾದ್ರೆ, ದೇವ್ರ ಮಕ್ಕಳನ್ನ ಯಾಕೆ ಈ ರೀತಿ ನಡೆಸ್ಬೇಕು? ಬೇರೆ ದಾರಿ ಇರಲ್ವಾ? ದೇವ್ರ ಮಕ್ಕಳನ್ನ ಪ್ರೀತಿಯಾಗಿ ಯಾವುದೇ ಕಷ್ಟಗಳಿಲ್ದೆ, ಯಾವುದೇ ಸಮಸ್ಯೆಗಳಿಲ್ದೆ ನಡ್ಸಕ್ಕೆ ಆಗೋದಿಲ್ವಾ? ಸರ್, ನಡ್ಸಿದ್ರೆ ಏನಾಗ್ಬಹುದು ಕ್ರಿಸ್ತನ ಪ್ರೀತಿಯ ಸಹೋದರರೇ? ಯಾಕೆ ದೇವ್ರು ಈ ರೀತಿಯಾದಂತ ಒಂದು ಸ್ಟೆಪ್ನ, ಈ ರೀತಿಯಾದ ಮಾರ್ಗವನ್ನ ದೇವ್ರ ಮಕ್ಕಳ ಹತ್ರ ಯೂಸ್ ಮಾಡ್ತಾ ಇದಾರೆ? ಹೌದು, ಎಲ್ಲ ಅನುಕೂಲನೇ ಆಗ್ಬಿಟ್ರೆ ಆಗ ನಮ್ಗೆ ಗೊತ್ತಾಗಲ್ವಲ್ಲ ಬ್ರದರ್. ದೇವ್ರನ್ನೇ ಅನುಭವಗಳು ಗೊತ್ತಾಗ್ಬೇಕಾಗತ್ತೆ. Correct. ಕಷ್ಟಪಟ್ಟಾಗ ಏನ್ ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ನಾವು ಸರಿ ಯಾವ್ದು ಅಂತ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ. ಹೌದು, ಗುಡ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ದೇವರು ನಮ್ಮನ್ನ ಕರೆದ್ಮೇಲೆ ನೀವ್ ಹೇಳಿದ ಪಾಯಿಂಟ್, ನೀವ್ ಹೇಳಿದ ಉತ್ತರ, ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ವಲ್ಪ ಅದನ್ನ ಸವಿಸ್ತರವಾಗಿ ನೋಡೋಣ. ದೇವ್ರು ನಮ್ಮನ್ನ ಕರೆದಿದ್ದಾರೆ. ಕರೆದ ಮೇಲೆ ನಾವಿನ್ನು ಮಕ್ಕಳು, ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾವಿನ್ನು ಮಕ್ಕಳು, ದೇವ್ರ ದೃಷ್ಟಿಯಲ್ಲಿ ಮಕ್ಕಳು. ಈ ನೂತನ ಸೃಷ್ಟಿ ಅಂತ ಭಾಗ ಇದೆಯಲ್ಲ, ಅದು ಬೆಳವಣಿಗೆ ಆಗುವಂತ ಒಂದು ಸೃಷ್ಟಿ. ಅಂದ್ರೆ ಕರೆದಾಗ ನಾವು ನೂತನ ಸೃಷ್ಟಿನೇ, ಸಾಯ್ಬೇಕಾ ನೂತನ ಸೃಷ್ಟಿನೇ. ಆದ್ರೆ ಕರೆದಾಗ ಆ ನೂತನ ಸೃಷ್ಟಿ ಹೇಗಿರುತ್ತಾ ಹಾಗೆ ಸಾಯ್ಬೇಕಾದ್ರೆ ಇರುತ್ತಾ? ಅದ್ರ ಬೆಳವಣಿಗೆ ಇನ್ನು ನಾವು ಇದಾಗಿರ್ತೀವಿ brother. ಪರಿಪೂರ್ಣತೆಗೆ ಬಂದಿರ್ತೀವಿ. ಅಂದ್ರೆ ಪರಿಪೂರ್ಣತೆಗೆ ಬಂದಿದ್ರೆ ಮಾತ್ರ ಸತ್ತ ಮೇಲೆ ನಮಗೆ ಪುನರ್ತನ ಇರೋದು. ಈ ಪರಿಪೂರ್ಣತೆ ಬರುವಂತ ದಾರಿ ಇದೆಯಲ್ಲ, ಇದನ್ನ ದೇವ್ರು ಇಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಆಗಿ ಇರ್ಲಿಲ್ಲ. ಅಂದ್ರೆ ಒಂದು ವಿಷಯನ ಹೇಳ್ಕೊಡೋದ್ರಿಂದ ನಾವು ಅರ್ಥ ಮಾಡ್ಕೊಂಡು ನಮ್ ಜೀವನ ಬದಲಾವಣೆ ಮಾಡ್ಕೊಳ್ಳೋದು, ಈ ರೀತಿಯಾದಂತ ಒಂದು ವಿಷಯಗಳನ್ನ ದೇವ್ರು ಇರ್ಲಿಲ್ಲ. ಬದಲಾಗಿ ದೇವ್ರು ನಮ್ಮಲ್ಲಿ ಗುಣಗಳನ್ನ ಬೆಳೆಸೋಕೆ ಮಾಡ್ತಿರುವಂತ ಯೋಜನೆ ಇದೆಯಲ್ಲ, ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ ಯಾವುದರ ಮೇರೆಗೆ ಇದೆಯಂದ್ರೆ, ನಮಗೆ ಬರುವಂತ ಸಂಕಟಗಳು, ಬಾಧೆಗಳು, ಕಷ್ಟಗಳೇ ನಮಗೆ ಗುಣವನ್ನ ಬೆಳೆಸುವಂತ ರೀತಿಯಲ್ಲಿ ಇದೆ. ಅಂದ್ರೆ ಈ ಕಷ್ಟಗಳು, ಸಂಕಟಗಳೇ ನಮಗೆ ಆ ಗುಣವನ್ನ ಬೆಳೆಸುತ್ತೆ ಹೊರತು, ಆ ಕಷ್ಟ, ಸಂಕಟಗಳು, ಬಾಧೆಗಳಿಲ್ಲದೆ ಗುಣಗಳು ಬೆಳೆಸೋದಕ್ಕೆ ಸಾಧ್ಯತೆ 100% ಇಲ್ಲ. ದೇರ್ ಇಸ್ ನೋ ಎನಿ ಶಾರ್ಟ್ ಕಟ್. ಯಾವುದೇ ಒಂದು ಬೇರೆ ಒಂದು ಶಾರ್ಟ್ ಕಟ್, ಒಂದು ಹತ್ತಿರದ ಮಾರ್ಗ ಯಾವುದೂ ಇಲ್ಲ. ಈ ಮಾರ್ಗ ಬಿಟ್ರೆ ನೀವ್ ಹೇಳಿದ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಏನಾಗಿರ್ಬೇಕು? ಆ ಶೋಧನೆಗಳನ್ನ ಬಂದಾಗಲ ಮಾತ್ರ ಏನಾಗ್ತೀವಿ ಅಂದ್ರೆ ದೇವ್ರನ್ನ ಸಂಪೂರ್ಣವಾಗಿ ಆತ್ಕೊಂಡಿರ್ತೀವಿ. ನಮ್ಮಲ್ಲಿ ಗುಣಗಳು ಬೆಳವಣಿಗೆ ಬರಬೇಕು. ಇದೆಲ್ಲ ನಮ್ಗೆ ಗೊತ್ತಿದೆ, ಕರೆಕ್ಟಾ? ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕಾಗಿರೋಂತ ಒಂದು ವಿಷಯ ಇದೆಯಲ್ಲ, ಏನ್ ಗೊತ್ತಾ? ದೇವರ ಮಕ್ಕಳ ಮನಸ್ಸಲ್ಲಿ ಇರ್ಬೇಕಂತ ವಿಷಯ, ನನಗೆ ಸಂಭವಿಸೋದು ಖಂಡಿತವಾಗ್ಲೂ ಎಲ್ಲವೂ ಒಳ್ಳೇದಾಗಿರ್ಬೇಕಂತ ಅವಶ್ಯಕತೆ ಇಲ್ಲ, ಕೆಟ್ಟದ್ದು ಕೂಡ ಇರಬಹುದು. ಆದ್ರೆ ಆ ಕೆಟ್ಟದ್ದು ಸಂಭವಿಸಿದಾಗ ದೇವ್ರೇ ಯಾಕೆ ಈ ರೀತಿ ಸಂಭವಿಸಿದೆ ಅಂತ ಕೇಳಿದ್ರೆ ಏನಾಗಬಹುದು? ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಖಂಡಿತ ಕೇಳ್ಬರ್ರಿ ಅಂತಲ್ಲ, ದೇವ್ರ ಮೇಲೆ ಇರುವಂತ ನಂಬಿಕೆನ ಕಳ್ಕೊಳ್ಳೋ ರೀತಿಯಲ್ಲಿ, ನನ್ಗೆ ಯಾಕೆ ಈ ತರ ಆಗ್ತಿದೆ, ನನ್ಗೆ ಯಾಕೆ ಈ ತರ ಕಷ್ಟಗಳು, ಆ ಮನಸ್ಸನ್ನು ಒಂಥರ ಮಾಡ್ಕೊಳ್ಳೋದು, ಇಲ್ಲವೇ ತುಂಬಾ ದುಃಖವಾಗಿ, ತುಂಬಾ ಬೇಸರಗೊಳ್ಳುವಂತ ವಿಷಯ, ನನ್ಗೆ ಯಾಕೆ ಈ ತರ ಆಗ್ತಿದೆ ಅನ್ನೋಂಥ ವಿಷಯ. ದೇವ್ರ ಮಕ್ಳು ಈ ರೀತಿ ಮಾಡಿದ್ರೆ ದೇವ್ರಿಗೆ ಹೇಗಿರ್ಬೋದು? ಖಂಡಿತವಾಗ್ಲೂ ಕಷ್ಟವಾಗ್ಬೋದು. ಯಾಕೆ ಅಂದ್ರೆ ಈ ರೀತಿಯಾದಂತ ಒಂದು ಭಾವನೆ ಬರೋದಕ್ಕೆ ಕಾರಣ ಏನ್ ಗೊತ್ತಾ? ಕಾರಣ ಏನಂದ್ರೆ, ದೇವ್ರ ಮಕ್ಕಳು ಕ್ರಿಸ್ತನೊಂದಿಗೆ ನಾವು ಹೆಜ್ಜೆ ಜಾಡಿ ನಡಿಬೇಕಾದ್ರೆ ನಾವು ಬಾಧೆಗಳನ್ನ ಅನುಭವಿಸೋದಕ್ಕೆ ಬಂದಿದೀವಿ ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡು ಮನ್ಸಲ್ಲಿ ನಮ್ಗೆ ಬಾಧೆಗಳನ್ನ ಅನುಭವಿಸದಲ್ಲಿ ಇಷ್ಟವೇ ಇಲ್ಲ. ಬಾಧೆಗಳಿದೆ ಅಂತ ಪಾಠನೂ ಕೇಳ್ತೀವಿ, ಸಂಕಟಗಳಿದೆ ಅಂತ ಪಾಠನೂ ಕೇಳ್ತೀವಿ. ಆದ್ರೆ ಸಂಕಟ ಬಂದ್ಬಿಟ್ರೆ, ಬಾಧೆ ಬಂದ್ಬಿಟ್ರೆ ನಮ್ ರಿಯಾಕ್ಷನ್ ಹೆಂಗಿರುತ್ತೆ? ಚೇಂಜ್ ಆಗ್ಬಿಡ್ತದೆ ಜೀವನದಲ್ಲಿ ಒಂದು ಆವಾಗ ನಾವು ತಗೊಳ್ಳೋಂತ ನಿರ್ಧಾರಗಳು ಹೇಗಿರುತ್ತೆ ಅಲ್ವಾ? ಕೆಲವೊಂದು ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ ಎಂಥ ಗುಣಗಳು ದೇವರು ಎದುರು ನೋಡ್ತಾರೋ ಅದಕ್ಕೆ ವಿರುದ್ಧವಾದ ಗುಣಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಸಮಸ್ಯೆ ಬಂದಾಗ ದೀರ್ಘ ಶಾಂತಿ ಇರ್ಬೇಕಂತ ದೇವ್ರು ನೋಡ್ತಾರೆ, ಬಟ್ ನಮ್ಮಲ್ಲಿ ಏನ್ ಬಂದಿರುತ್ತೆ? ಕೋಪ ಬಂದಿರುತ್ತೆ, ದ್ವೇಷ ಬಂದಿರುತ್ತೆ ಅಲ್ವಾ? ಮತ್ತೆ
ಸಮಸ್ಯೆ ಬರ್ಬೇಕಾದ್ರೆ ದೇವ್ರು ನಮ್ಮಲ್ಲಿ ಏನ್ ಮಾಡ್ಬೇಕು? ದೀರ್ಘ ಶಾಂತಿಯಿಂದ ಇರ್ರಿ, ತಾಳ್ಮೆಯಿಂದ ಇರ್ರಿ, ಅದನ್ನ ನಂಬಿಕೆಯಿಂದ ಇರ್ರಿ ಅಂತ ಹೇಳಿದಾಗ ಅಪನಂಬಿಕೆ ಬಂದಿರುತ್ತೆ. ಕರೆಕ್ಟಾ? ಈ ರೀತಿ ಎಲ್ಲ ಯಾಕೆ ಬರ್ಬೇಕು? ಈಗ ನಾವು ಕ್ರಿಸ್ತನ ಜೊತೆಗೆ ಬಂದಿದೀವಿ, ಕ್ರಿಸ್ತನ ಹತ್ರ ಬಂದಿದ್ವಿ, ಪಾಠ ಕೇಳ್ತಾ ಇದ್ವಿ, ಕ್ಲಾಸ್ ಚೆನ್ನಾಗಿದೆ, ಓಕೆ ಸೂಪರ್, ಎಲ್ಲ ಚೆನ್ನಾಗಿದೆ ಬ್ರದರ್, ಕರೆಕ್ಟ್. ಆದ್ರೆ ನನ್ನ ಲೈಫಲ್ಲಿ ಏನೋ ಕಷ್ಟ ಬಂತು ಅಂದ್ರೆ ನನಗೆ ತಕ್ಷಣ ಆ ಅಪನಂಬಿಕೆ ಇರ್ಬೋದು, ಇಲ್ಲವೇ ನನ್ನ ದೇವರ ಬಿಟ್ಟು ಆ ದೀರ್ಘ ಶಾಂತಿನ ಕಳ್ಕೊಳ್ಳೋಂಥ ಸನ್ನಿವೇಶ ಯಾಕೆ ಬರ್ತಾ ಇದೆ? ಏನಿರ್ಬೋದು? ಎಲ್ಲಿ ಮಿಸ್ಟೇಕ್ ಆಗ್ತಿರೋದು ಇಲ್ಲಿ? ಅಲ್ವಾ? ನಮ್ಗೆ ಗೊತ್ತೇ ಇದೆ, ನಾನು ಹೇಳ್ತಾರೆ ನಿಮ್ಗೆ ಅರ್ಥವಾಗಿರ್ಬೇಕು ಕ್ರಿಸ್ತನ ಸರಿರೇ. ಈಗ ನಾನು ಕೂಡ ಆಗ್ಲಿ, ನಮ್ಮೆಲ್ಲರನ್ನ ತಗೊಳ್ಳೋಣ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ನಿಮ್ಮಲ್ಲಿ ಒಬ್ಬ. ನಾವು ವಾಕ್ಯವನ್ನ ಚೆನ್ನಾಗಿ ಮಾತಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಆದ್ರೆ ಸನ್ನಿವೇಶಗಳು ಬಂದಾಗ ನಮ್ಮಲ್ಲಿ ದೇವರ ಎದುರು ನೋಡುವಂತ ಗುಣಗಳನ್ನ ನಾವು ವ್ಯಕ್ತಪಡಿಸೋದಕ್ಕಿಂತ ಮೋಸವಾದ ಸನ್ನಿವೇಶಗಳು ಬಂದಾಗ, ಶೋಧನೆಯ ಸಮಯ ಬಂದಾಗ, ಕಷ್ಟಗಳ ಸಮಯ ಬಂದಾಗ ದೇವರ ಎದುರು ನೋಡುವಂತ ಗುಣಗಳನ್ನ ತೋರಿಸೋದಕ್ಕಿಂತ ದೇವರು ಎದುರು ನೋಡದೇ ಇರುವಂತ ವಿರೋಧವಾದ ಗುಣಗಳನ್ನ ತೋರಿಸ್ತೀವಿ. ಯಾಕೆ? ಬಲಹೀನತೆ, ಮನುಷ್ಯ ಬಲಹೀನತೆ. ಬಲ ಸಾಲಲ್ವಲ್ಲ. ಗುಡ್, ವೆರಿ ಗುಡ್. ಬ್ರದರ್, ಮಾಂಸದಲ್ಲಿ ಇದೀವಲ್ಲ, ಅದಕ್ಕೆ ಒಂದಕ್ಕೊಂದು ಹೋರಾಡುತ್ತೆ ಅಂತ. ಮಾಂಸದಲ್ಲಿ ಇದೀವಿ, ಕರೆಕ್ಟ್. ಓಕೆ, ಬೇರೆ? ಇನ್ನೇನಿರ್ಬೋದು? ಒಳ್ಳೆ ಪಾಯಿಂಟ್, ನೀವು ಹೇಳಿದೆಲ್ಲ ಕರೆಕ್ಟ್ ಪಾಯಿಂಟ್. ಬೇರೆ ಏನಿದೆ? ಆಮೇಲೆ ಹಳೆ ಮನುಷ್ಯನ ಸ್ವಭಾವನಿಗೆ ಏಜ್ ಜಾಸ್ತಿ ಅದಲ್ಲ ಬ್ರದರ್, ಸ್ವಲ್ಪ ನೂತನ ಸೃಷ್ಟಿಗೆ ಬೆಳೆಯಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬ್ರದರ್. ಓಕೆ 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 ಓಕೆ, ನೂತನ ಸೃಷ್ಟಿಗೆ ಬೆಳೆಯೋದು ಕಷ್ಟ ಇರ್ಬೋದು. ಓಕೆ, ಬೇರೆ? ಸರ್, ನೀವು ಹೇಳಿದ ಪ್ರಕಾರವಾಗಿ ಒಂದು ವಿಷಯ, ನಾನು ಬಲಹೀನತೆಯಲ್ಲಿ ಇದ್ದೀನಿ. ಇನ್ನೊಂದು ವಿಷಯ, ನಾನು ಇನ್ನು ಮಗುವಾಗಿದ್ದೀನಿ, ನನ್ನ ಬೆಳವಣಿಗೆ ಇನ್ನೂ ಆಗ್ಲಿಲ್ಲ. ಒಂದು ಬಲಹೀನತೆ, ಇನ್ನೊಂದು ಬೆಳವಣಿಗೆ ಇಲ್ಲ, ಅಷ್ಟು ಮಟ್ಟಿಗೆ ನಾನು ಇನ್ನ ಬೆಳೆದಿಲ್ಲ. ಕರೆಕ್ಟ್, ರೈಟ್ ಪಾಯಿಂಟ್. ಆದ್ರೆ ಎರಡರಲ್ಲೂ ಗಮನಿಸಬೇಕಾದ ಒಂದು ವಿಷಯ ಇದೆ. ನಾನು ಬಲಹೀನತೆಯಲ್ಲಿ ಇರ್ಬೋದು, ಆದ್ರೆ ಬಲಹೀನತೆಯಲ್ಲಿ ಸಾಯೋಂಗಿಲ್ಲ. ನಾನು ಮಗುವಾಗೇ ಇರ್ಬೋದು, ಆದ್ರೆ ಮಗುವಾಗೇ ಓಟ ಮುಗ್ಸಂಗಿಲ್ಲ. ಕರೆಕ್ಟಾ? ಎರಡು ಕೂಡ ತುಂಬಾ ಮುಖ್ಯ. ನನ್ನ ಬಲಹೀನತೆ, ನಾನು ಸಾಯೋವರ್ಗು ಇದೇ ಬಲಹೀನತೆ ಅಂತ ಹೇಳ್ತಾ ಇದ್ರೆ ಏನರ್ಥ? ನಾನು ಬಲಹೀನತೆನ ಜಯಿಸ್ಲೇಬೇಕು ಅಲ್ವಾ? ಜಯಿಸಕ್ಕಾಗ್ಲಿಲ್ಲ ಅಂದ್ರೆ ಏನರ್ಥ? ಅದೇ ಬಲಹೀನತೆಯಲ್ಲಿ ಸಾಯೋವರ್ಗಿದ್ದೀನಿ ಅಂದ್ರೆ ಏನರ್ಥ? ಓಕೆ, ನಾನು ಇನ್ನು ಮಗುವಾಗಿದ್ದೀನಿ, ಈಗ ನೂತನ ಸೃಷ್ಟಿ, ಕರೆಕ್ಟ್. ಮಗುವಾಗಿರೋ ಅನ್ವಯ. ನೀವು ಒಂದ್ ವರ್ಷ ಕಾನ್ಸಂಟ್ರೇಷನ್ ಆಗಿರ್ತೀರಾ, ಅದೇ 20 ವರ್ಷ 30 ವರ್ಷ ಕಾನ್ಸಂಟ್ರೇಟ್ ಆಗಿ ಒಂದ್ ವೇಳೆ ಅದೇ ತರ ಪರಿಸ್ಥಿತಿ ಇದ್ರೆ, ಅದೇ ಗುಣಗಳಿದ್ರೆ ಏನರ್ಥ? ಬೆಳೆದಿಲ್ಲ ಅಲ್ವಾ? ಬೆಳೆದಿಲ್ಲ. ಏನ್ ಮುಖ್ಯವಾಗಿ ಬರ್ತಿದೆ ಗೊತ್ತಾ ಇಲ್ಲಿ? ಇನ್ನ ಸ್ವಲ್ಪ ಡೀಪ್ ಆಗೋಕ್ ಪ್ರಯತ್ನ ಮಾಡೋಣ. ಏನ್ ಬರುತ್ತಂದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಅಂತ ಸನ್ನಿವೇಶಗಳು ಬಂದಾಗ ದೇವ್ರ ಮಕ್ಕಳು ಒಂದ್ ವಿಷಯ ನೆನಪಿಟ್ಕೊಬೇಕು. ನಮ್ಮ ಜೀವನದಲ್ಲಿ, ಈ ಭೂಮಿಯಲ್ಲಿ ದೇವ್ರು ನಮ್ಮನ್ನ ರೆಡಿ ಮಾಡ್ತಾ ಇದ್ರೆ, ನಮ್ಮನ್ನ ಸಿದ್ಧತೆ ಮಾಡ್ತಾ ಇದ್ರೆ. ನಾನು ಪ್ರತಿ ಬಾರಿ ಪರೀಕ್ಷೆಯಲ್ಲಿ ನಿಂತೀನಿ, ನಾನು ಎಕ್ಸಾಮ್ ಹಾಳಲ್ಲಿ ಇದ್ದೀನಿ. ಈಗ ನಾನು ಯಾರಂತ ತೋರ್ಸ್ಬೇಕಂತ ಹಂತದಲ್ಲಿ ಯಾರಿರೋದು ನೂತನ ಸೃಷ್ಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ, ಎಲ್ರು ಅಲ್ಲ, ದೇವ್ರ ಮಕ್ಕಳು ಮಾತ್ರ. ನನ್ನನ್ನ ಯಾರಂತ ಪ್ರೂವ್ ಮಾಡ್ಬೇಕಂತ ಒಂದು ಸನ್ನಿವೇಶದಲ್ಲಿ ನಾನು ಇದ್ದೀನಿ. ಆ ಸನ್ನಿವೇಶದಲ್ಲಿ ದೇವ್ರ ಮಕ್ಕಳು ಯಾವಾಗಲೂ ಕೂಡ ಮನಸ್ಸಲ್ಲಿ ಇಟ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನನ್ನನ್ನ ಪ್ರೂವ್ ಮಾಡ್ಬೇಕಾದ್ರೆ, ನನಗೆ ಶೋಧನೆಗಳು ಬರ್ಬೇಕಾದ್ರೆ, ಒಂದ್ ವೇಳೆ ದೇವರು ಎದುರು ನೋಡ್ದಿರುವಂತ ಗುಣಗಳನ್ನ ತೋರಿಸದೆ ಬೇರೆ ಗುಣಗಳ ನಲ್ಲಿ ವ್ಯಕ್ತವಾಯ್ತು ಅಂದಾಗ, ಮೊದಲು ನಾನು ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಯಾಕೆ ನಾನು ಈ ತರ ಗುಣಗಳನ್ನ ತೋರಿಸ್ತಾ ಇದ್ದೀನಿ? ಯಾಕೆ ನನ್ನಲ್ಲಿ ಇಂತಹ ಗುಣಗಳು ಬರ್ಲಿಲ್ಲ? ದೇವ್ರ ಎದುರು ನೋಡುವಂತ ಗುಣಗಳನ್ನ ನನ್ನ ಕೈಯಲ್ಲಿ ತೋರ್ಸಕ್ಕಾಗ್ಲಿಲ್ಲ. ಇನ್ನು ಕೂಡ ತುಂಬಾ ಜನ ಏನ್ ಮಾಡಲ್ಲ ಗೊತ್ತಾ? ಅಂತ ಸನ್ನಿವೇಶದಲ್ಲಿ, ಕಷ್ಟದ ಸನ್ನಿವೇಶದಲ್ಲಿ ನಾನು ಯಾಕೆ ಹೀಗೆ ಅಂತ ಪ್ರಶ್ನೆ ಹಾಕೊಳ್ಳೋದೇ ಇಲ್ಲ. ಜಾಸ್ತಿ ಹಾಕೊಳ್ಳೋ ಪ್ರಶ್ನೆ ಏನ್ ಗೊತ್ತಾ? ಅವರು ನಿಮ್ಗೆ ಏನ್ ಪ್ರಶ್ನೆ ಇರ್ಬೋದು ಇಲ್ಲಿ? ಜಾಸ್ತಿ ಹಾಕೋ ಪ್ರಶ್ನೆ ಇಷ್ಟೇ, ನೀವು ಯಾಕೆ ಹೀಗೆ, ಅವರು ಯಾಕೆ ಹೀಗೆ ಅಂತ ಪ್ರಶ್ನೆ ಹಾಕ್ತಾರೆ. ಆದ್ರೆ ಏನ್ ಪ್ರಶ್ನೆ ಹಾಕೊಳ್ಳಲ್ಲ? ನಾನು ಯಾಕೆ ಹೀಗೆ ಅಂತ ಪ್ರಶ್ನೆ ಹಾಕೊಳ್ಳಲ್ಲ. ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಗೆ ಬರುವಂತ ವಿಷಯ ನಾವು ಯಾರಂತ ನಮ್ಮನ್ನ ತೋರಿಸ್ಕೊಡುತ್ತೆ. ನನ್ನಲ್ಲಿ ಅದೇ ಗುಣಗಳಿತ್ತು ಅಂದ್ರೆ ಅದು ನನಗೆ ಏನ್ ವ್ಯಕ್ತ ಮಾಡಿಸ್ತಾ ಇದೆ? ಮಗನೇ ಮಗಳೇ, ನೋಡು, ಈ ಶೋಧನೆಯಲ್ಲಿ ನಾನು ನಿನಗೆ ತೋರಿಸ್ಕೊಡ್ತಾ ಇದ್ದೆ, ನಿನ್ನಲ್ಲಿ ಗುಣಗಳಿನ್ನೂ ಬದಲಾವಣೆ ಆಗಿಲ್ಲ, ನೀನು ಹಾಗೆ ಇದೆಯಾ? ಇನ್ನ ಗುಣಗಳು, ನಾನು ಇದಿರುವಂತ ಕ್ಯಾರೆಕ್ಟರ್ ಬರ್ತಾ ಇಲ್ವಲ್ಲ, ನಿನ್ಗೆ ಕೃಪೆ ಬೇಕಾ? ನಾನು ಕೃಪೆ ಕೊಡ್ತೀನಿ ಮಗ. ನಿನಗೆ ಸತ್ಯ ಬೇಕಾ? ಸತ್ಯನೂ ಕೊಡ್ತೀನಿ.
ಇದನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡು. ಮತ್ತೆ ಕೂಡ ನಾನು ಇದೇ ಶೋಧನೆ ತರ್ತೀನಿ ನಿನ್ಗೆ, ಇದೇ ಕಷ್ಟಗಳನ್ನ ತರ್ತೀನಿ. ಆದ್ರೆ ಇಲ್ಲಿ ಏನ್ ಅರ್ಥವಾಯ್ತು? ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರೆ ಅಂತ ಅರ್ಥವಾಯ್ತಾ? ಅಂದ್ರೆ ದೇವ್ರು ನಮ್ಮನ್ನ ದೇವ್ರ ಮಕ್ಕಳಾಗಿ ಹೆಂಗಾದ್ರೂ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ರೆ ಅಂತ ಅರ್ಥವಾಯ್ತಾ? ಆ ರೀತಿ ಆಗೋದ್ರಿಂದಲೇ ಪದೇ ಪದೇ ನಮ್ಮನ್ನ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ತಿಳ್ಕೊಂಡಿದ್ರು ಕೂಡ ದೇವ್ರು ನೀನ್ ಕರೆಕ್ಟ್ ಇಲ್ಲ, ಎಲ್ಲಿ ಕರೆಕ್ಟ್ ಇಲ್ಲ ಅನ್ನೋದನ್ನ ತೋರ್ಸ್ಕೊಡಕ್ಕೆ ಮತ್ತೆ ಮತ್ತೆ ಶೋಧನೆ ಮುಂದೆ ಇಡ್ತಾ ಇದ್ರೆ, ಆ ಶೋಧನೆ ಬಂದಾಗ ನನ್ನಲ್ಲಿ ಬದಲಾವಣೆ ನಾನು ಯಾವ ರೀತಿ ನೋಡ್ಬೇಕಂದ್ರೆ, ನಾನು ಯಾಕೆ ಹೀಗೆ, ನನ್ನಲ್ಲಿ ಯಾಕೆ ಇಂಥ ಗುಣಗಳಿದೆ, ನನ್ನಲ್ಲಿರುವಂತ ದೇವರಿಗಿರಿಸಿರುವಂತ ಗುಣಗಳೇನು ಅಂತ ಹುಡುಕ್ಬೇಕೆ ಹೊರ್ತು ನಾನು ಸರಿ ಅಂತ ಸಮರ್ಥಿಸೋದಾಗ್ಲಿ, ಬೇರೆಯವ್ರು ತಪ್ಪು ಅಂತ ಹೇಳೋದಾಗ್ಲಿ, ಎರಡೂ ತಪ್ಪು. ದೇವ್ರ ಮಕ್ಳು ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ದೇವ್ರನ್ನ ನಿಜವಾಗ್ಲೂ ಪ್ರೀತಿಸಕ್ಕಾಗಲ್ಲ. ದೇವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡದೇ ಇದ್ರೆ ದೇವ್ರ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಏನಾಗುತ್ತೆ, ಕ್ರಮೇಣ ದಿನೇ ದಿನೇ ಕಡಿಮೆ ಆಗ್ಬಿಡುತ್ತೆ. ಯಾಕೆ ಕಡಿಮೆ ಆಗ್ಬೇಕು ಬ್ರದರ್? ದೇವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ, ಅದ್ಯಾಕೆ ಕಡಿಮೆ ಆಗ್ಬೇಕು ಬ್ರದರ್? ಅದೇಂಗ್ ಅಂತೀರಾ ನೀವು? ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಶಾಶ್ವತವಾದ ಪ್ರೀತಿ ಯಾವಾಗ್ಲೂ ಇರುತ್ತೆ. ಹೌದು, ಖಂಡಿತ ಶಾಶ್ವತವಾದ ಪ್ರೀತಿನೇ. ಆದ್ರೆ ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಎಂತ ಪ್ರೀತಿ ಗೊತ್ತಾ? ನಾವು ದೇವ್ರ ಮಕ್ಕಳಾಗ್ಬೇಕಂತ ಇಷ್ಟಪಟ್ಟಿರುವಂತ ಪ್ರೀತಿ. ನಾವು ಇದೇ ಮಾಂಸ ಬಲಹೀನತೆಯಲ್ಲಿ, ಮಾಂಸಿಕ ಗುಣಗಳಲ್ಲಿ, ಮಾಂಸದ ಒಂದು ಸ್ವಭಾವಗಳಲ್ಲೇ ಇರ್ಬೇಕಂತ ದೇವ್ರು ಯಾವಾಗ್ಲೂ ಇಷ್ಟಪಡ್ತಾ ಇಲ್ಲ. ಬದಲಾಗಿ ದೇವ್ರ ಮಕ್ಕಳಾಗ್ಬೇಕು, ಕ್ರಿಸ್ತನ ಸ್ವರೂಪಿನ ಬೆಳಿಲೇಬೇಕು ಅನ್ನೋದೇ ಪ್ರೀತಿ. ಆ ಪ್ರೀತಿ ತೋರಿಸೋ ಉದ್ದೇಶ ಅದೇ. ಇಲ್ಲದಿದ್ರೆ ತೋರ್ಸಕ್ಕಾಗಲ್ಲ. ಹೆಂಗ್ ತೋರಿಸ್ತೀರಾ? ನಿಮ್ ಮಗು ಇದೆ, ತುಂಬಾ ಮುದ್ದಾದ ಮಗು, ನಿಮ್ ಮಗು ಇದೆ, ನಿಮ್ ಮಗು ಇದೆ ಅಂತ ಇಟ್ಕೊಳ್ಳಿ. ಆ ಮಗು ಅಲ್ಲಿಂದ ಬರ್ತಾ ಇದೆ, ನಿಮ್ನ ಓಡ್ ಬಂದು ನಿಮ್ಮನ್ನ ತಪ್ಕೊಳಕ್ಕೆ ಅಂತ ಆಸೆ ಪಡ್ತಾ ಇದೆ. ಆದ್ರೆ ನೀವು ಇನ್ನೊಂದ್ ಕಡೆ ಇದ್ದೀರಾ, ಈ ಇಬ್ಬರ ಮಧ್ಯದಲ್ಲಿ ಒಂದು ಬೇಲಿ ಹಾಕ್ಬಿಟ್ಟಿದ್ದಾರೆ. ಆ ಬೇಲಿ ಇರ್ಬೇಕಾದ್ರೆ ಆ ಬೇಲಿನ ಬಿಟ್ಟು ಆ ಮಗುನ ಹೋಗಿ ತಪ್ಕೊಂಡ್ಬಿಡ್ತೀರಾ ನೀವು? ಆಗಲ್ಲ. ನೀವೇನ್ ಮಾಡ್ತೀರಾ ಗೊತ್ತಾ? ಮಗು ಕೈಲಿ ಏನ್ ಮಾಡಕ್ಕಾಗಲ್ಲ, ಈ ಬೇಲಿನ ಹೆಂಗಪ್ಪ ರಿಮೂವ್ ಮಾಡ್ಬೇಕಂತ ಪ್ರಯತ್ನ ಪಡ್ತೀರಾ ಅಲ್ವಾ? ಆ ಬೇಲಿಗಳೇ ನಮ್ಮಲ್ಲಿರುವಂತ ಪಾಪಗಳು, ದೇವರಿಗೆ ಇಷ್ಟಿರುವಂತ ವಿಷಯಗಳು. ಅದನ್ನ ತೆಗೆದಾಕ್ಬೇಕಂತ ಒಂದು ತಂದೆ ತಾಯಿ ಯೋಚನೆ ಮಾಡ್ತಾರೆ, ಮಗು ಯೋಚನೆ ಮಾಡಲ್ಲ. ತಂದೆ ತಾಯಿ ಯೋಚನೆ ಮಾಡ್ತಾರೆ, ನನ್ ಮಗು ಹತ್ರ ನಾನು ಸೇರೋದಕ್ಕೆ ಈ ಬೇಲಿ ಅಡ್ಡವಾಗಿದೆ, ತೆಗೆದಾಕಣ. ದೇವ್ರ ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ನನ್ ಮಗು ಕ್ರಿಸ್ತನ ಸ್ವರೂಪದಲ್ಲಿ ಇದ್ರೆ ಮಾತ್ರ ನಾನು ತಪ್ಕೊಳಕ್ಕಾಗುತ್ತೆ, ನನ್ ಮಗ ಆಗಿರ್ತಾನೆ. ಆ ಗುಣಗಳಿಲ್ದೇ ಇದ್ರೆ ನಾನು ಅದನ್ನ ಮಗ ಅಂತ ಹೇಳ್ಕೊಳಕ್ಕಾಗಲ್ಲ. ಹೇಗಾದ್ರೂ ಈ ಬೇಲಿ ಅನ್ನುವಂತ ಈ ಯಾವ್ದ್ರಲ್ಲಿರುವಂತ ತಪ್ಪಾದ ಗುಣಗಳು, ನನಗೆ ಇಳಿಸ್ತಿರುವಂತ ಗುಣಗಳನ್ನ ತೆಗೆದಾಕ್ಬೇಕು. ಅದೇ ದೇವ್ರ ಉದ್ದೇಶ, ಕರೆಕ್ಟಾ? ಆದ್ರೆ ದೇವ್ರು ತೆಗೆದಾಕ ಪ್ರಯತ್ನ ಪಡ್ತಾ ಇದ್ರೆ, ನಾನು ಆ ಬೇಲಿನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದ್ರೆ ಏನರ್ಥ? ಪ್ರೀತಿ ತೋರ್ಸಕ್ಕಾಗುತ್ತಾ? ದೇವ್ರು ಈ ಬೇಲಿನ ತೆಗೆದಾಕ್ಬೇಕಂತ ಪ್ರಯತ್ನ ಪಡ್ತಾನೆ ನನ್ನ ಲೈಫಲ್ಲಿ. ಈ ಬೇಲಿನ ತೆಗೆದಾಕೋದಕ್ಕೆ ಕಷ್ಟಗಳನ್ನ ಕೊಡ್ತಾ ಇರೋದು. ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲ ಇಲ್ಲಿ ಕಷ್ಟಗಳು ಬೇಡ, ಈ ಬೇಲಿ ಸ್ಟ್ರಾಂಗ್ ಆಗಿರ್ಲಿ ಅಂತ ಇನ್ನೂ ಅದನ್ನ ಸ್ಟ್ರಾಂಗ್ ಮಾಡ್ತೀನಿ ಅಂದ್ರೆ, ಅವ್ರ ಪ್ರೀತಿ ನಮ್ಮ ಮೇಲೆ ಹೆಂಗ್ ತೋರ್ಸಕ್ಕಾಗುತ್ತೆ? ಹಾಗಲ್ಲ. ಕ್ರಿಸ್ತನ ಪ್ರೀತಿ ಹೆಸರು ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೊಬೇಕಂಬಿಟ್ಟೆ ಈ ವಾಕ್ಯ ಹೇಳ್ತಿರೋದು. ಏನೋ ನಡೀತಾ ಇದೆ ನಿಮ್ ಲೈಫಲ್ಲಿ, ನಿಮ್ ಒಳ್ಳೇದಕ್ಕೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಏನಕ್ ಮಾಡ್ತಾ ಇದ್ರು? ಒಳ್ಳೇದಂದ್ರೆ ಏನರ್ಥ? ದೇವ್ರ ಮಕ್ಳಾಗ್ಬೇಕು ತಾನೆ. ನೀವು ಮಕ್ಳಾಗ್ಬೇಕಾದ್ರೆ ಇದು ನಡಿಲೇಬೇಕು, ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತಾನೆ ದೇವ್ರ ವಿಷಯ. ಅದಕ್ಕೆ ಕೆಲವೊಂದು ಟೈಮಲ್ಲಿ ನಮ್ಮ ಶೋಧನೆಗಳು ಹೇಗಿರುತ್ತೆ ಅಂದ್ರೆ, ದೇವ್ರ ಹತ್ರ ಹಿಂಗೆ ಗುಣಗಾಡೋದ್ ಜಾಸ್ತಿ. ಸತ್ತೋಗ್ಬಿಡ್ತೀನಿ, ಬದುಕಿರಲ್ಲ ನಾನು, ಲೈಫ್ ಬೇಡ ನನಗೆ, ಕಹಿ ಆಗ್ತಿದೆ, ನನ್ಗೆ ಏನಕ್ಕೆ ಬೇಡ ಅಂದ್ಬಿಟ್ಟು. ಹೋದ್ರಿ ವಾಕ್ಯನ 1 ಕೊರಿಂಥದವರಿಗೆ 10ನೇ ಅಧ್ಯಾಯ 13ನೇ ವಾಕ್ಯ. ಇದರದ್ದು 1 ಕೊರಿಂಥದವರಿಗೆ 10ನೇ ಅಧ್ಯಾಯ 13ನೇ ವಾಕ್ಯ. ಮನುಷ್ಯನು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ, ನೀವು ಅದನ್ನ ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನೋಡಿದ್ರಾ? ಕ್ರಿಸ್ತನ ಪ್ರೀತಿ ಸರಸ್ವತೆ ಏನ್ರಿ ಪ್ರೀತಿ ಇದು? ಏನಂತ ಹೇಳೋಣ ಈ ಪ್ರೀತಿಗೆ? ಅಲ್ವರಾ? ದೇವರ ಮಕ್ಕಳು ಈ ಒಂದು ಶೋಧನೆಯಲ್ಲೇ ದೇವರ ಗುಣಗಳನ್ನ ಬೆಳೆಸ್ಕೊಳ್ತಾ ಇದಾರೆ ಅಂತ ದೇವ್ರಿಗೆ ಗೊತ್ತಿದ್ರು ಕೂಡ ಶೋಧನೆ ಅನುಮತಿ ಮಾಡ್ತಾ ಇದಾರೆ. ದೇವ್ರ ಏನ್ ಮಾಡ್ಬೋದು? ಆ ಶೋಧನೆ ಬರ್ಬೇಕಾದ್ರೆ ದೇವ್ರ ಮಕ್ಳಿಗೆ ಅವ್ರ ಮನಸ್ಸಿಗೆ ಆಗುವಂತ ನೋವು, ಕಷ್ಟ ನೋಡಿ ದೇವರು
ಅಪ್ಪ ತಂದೆ ಆಗ್ತಾ ಇಲ್ಲ, ಸಕ್ಸಕ್ ಆಗ್ತಿಲ್ಲ ಅಂದ್ರೆ ದೇವ್ರು ಕಣ್ಮುಚ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋ, ಕಷ್ಟನ ಒತ್ಕೊಳಕ್ ನೋಡಿ ಆಗಲ್ಲ, ಅದು ಆಗಲ್ಲ ಅವ್ರಿಗೆ, ದೇವರಿಗೆ. ನಾವು ಕಷ್ಟಪಡೋದು ಆಗಲ್ಲ, ಶೋಧನೆ ಕೊಡದೇ ಇರೋದಕ್ಕೂ ಆಗಲ್ಲ. ಹೆಂಗಿದ್ದಾರೆ ದೇವರು? ಆ ನಮ್ಗೆ ಸಹಿಸ್ಕೊಳ್ದೆ ಆಗದಿರೋದು ಪರಿಸ್ಥಿತಿ ಬಂದಾಗ ತಕ್ಷಣ ಅಲ್ಲಿಂದ ನಮ್ಮನ್ನ ಕಾಪಾಡ್ಬಿಡ್ತಾರೆ, ಎಸ್ಕೇಪ್ ಮಾಡ್ಬಿಡ್ತಾರೆ. ಆಯ್ತು ಬೇಡ ನಾನು ಕೊಡಲ್ಲ, ನಿಲ್ಲಿಸ್ಬಿಡ್ತೀನಿ, ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ. ಆದ್ರೆ ಬಿಡಲ್ಲ, ಮತ್ತೆ ಶೋಧನೆ ಕೊಡ್ತಾರೆ, ಯಾಕಂದ್ರೆ ಮತ್ತೆ ಬೆಳೆಸ್ಲೇಬೇಕು. ನೋಡ್ರಿ ಹೆಂಗಿದೆ ವಾಕ್ಯ. ಸಾಮಾನ್ಯವಾಗಿ ಮನುಷ್ಯನಿಗೆ ಬರುವ ಶೋಧನೆ ಹೊರತು ಬೇರೆ ಯಾವುದು ನಮಗೆ ಸಂಭವಿಸುವುದಿಲ್ಲ. ಆದ್ರೆ ದೇವರ ನಂಬಿಕಸ್ತನು. ನೀವು ಸಹಿಸುವುದಕ್ಕಿಂತ ಹೆಚ್ಚಿನ ಶೋಧನೆಯನ್ನು ಆತ ನಿಮಗೆ ಬರಮಾಡುವುದಿಲ್ಲ. ಅಂದ್ರೆ ಏನರ್ಥ? ಸಹಿಸೋದಕ್ಕಿಂತ ಹೆಚ್ಚಿನ ಶೋಧನೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾವು ಸಹಿಸ್ಕೊಳ್ಳಲ್ಲ ಕೆಲವೊಂದು ಶೋಧನೆನ. ದೇವರ ಶೋಧನೆನ ಕೊಟ್ಟು ಅದನ್ನ ನಡೆಸಿದ್ರೆ ಮಾತ್ರ ನಮ್ ಗುಣಗಳು ಬೆಳೆಯುತ್ತೆ ಅಂತ ದೇವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾವು ಸಹಿಸ್ಕೊಳಕ್ ರೆಡಿ ಇಲ್ಲ. ಆಗ ದೇವ್ರ ಏನ್ ಮಾಡ್ತಾರೆ ಗೊತ್ತಾ? ಬೇಡ ಅಂತ ನಮ್ಮನ್ನ ಕಾಪಾಡ್ತಾರೆ. ಕಾಪಾಡ್ಬಿಟ್ಟು ಏನ್ ಮಾಡ್ತಾರೆ? ಈ ಸಮಯ ಬೇಡ, ಇನ್ನೊಂದು ಸಮಯ ಬರ್ಲಿ, ಮತ್ತೆ ಇದೇ ಶೋಧನೆ ಕೊಡ್ತೀನಿ ಅಂತ ಪ್ಲಾನ್ ಮಾಡ್ತಾರೆ. ಸಹಿಸ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು? ಯಾವುದೋ ಒಳ್ಳೆ ಗುಣ ಬೆಳೀತಾ ಇತ್ತು, ಆದ್ರೆ ನಾನು ಸಹಿಸ್ಕೊಂಡಿಲ್ಲ, ದೇವ್ರು ಮತ್ತೆ ಕಾಪಾಡ್ಬಿಟ್ರು. ಮತ್ತೆ ಅದೇ ಶೋಧನೆ ಎಲ್ಲೋ ಒಂದ್ ಸಮಯ ಮತ್ತೆ ಕೊಡ್ತಾರೆ. ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಮತ್ತೆ 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 ರಿಪೀಟ್ ಆಗ್ತಾನೆ ಇರುತ್ತೆ. ಯಾಕೆ ಕ್ರಿಸ್ತನ ಪ್ರೀತಿಯ ಸರಿ? ದೇವ್ರ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ. ದೇವ್ರ ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದಕ್ಕೆ ಮತ್ತೆ ಮತ್ತೆ ರಿಪೀಟ್ ಆಗೋದು. ನಿಮ್ ಮಗುಗೆ ಒಂದು ಮ್ಯಾಥ್ಸ್ ಗೊತ್ತಿಲ್ಲ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ? ಎಷ್ಟು ರೀತಿಯಲ್ಲಿ ಹೇಳ್ಕೊಳಕ್ ನೀವು ಇಷ್ಟಪಡ್ತೀರಾ? ಯಾವ ರೀತಿಯಲ್ಲಿ ಹೇಳ್ಕೊಳಕ್ ಇಷ್ಟಪಡ್ತೀರಾ? ಆ ಲೆಕ್ಕನ ಹೆಂಗಾದ್ರೂ ಮಗು ಕಳಿಬೇಕಂತ ನೀವು ಇಷ್ಟಪಡಲ್ವಾ? ಟ್ಯೂಷನ್ ಕಳಿಸ್ತೀರಾ, ಇಲ್ಲ ನೀವು ಹೇಳ್ಕೊಡ್ತೀರಾ, ಬೇರೆ ದಾರಿನ ಕಂಡಿಡಿತೀರಾ, ಇನ್ನು ಪ್ರೀತಿ ಅಂತ ಹೇಳ್ಕೊಡ್ಬೇಕಂತ ಯೋಚನೆ ಮಾಡ್ತೀರಾ? ನಮ್ ತಂದೆ ತಾಯಿ ಅನೀತಿಯುಳ್ಳ ಪೋಷಕರು ನಮ್ಮ ಬಗ್ಗೆ ಮಾತಾಡ್ತಾರೆ ಬೈಬಲಲ್ಲಿ. ಅನೀತಿಯುಳ್ಳ ನೀವೇ ಅಂತ ಕೆಲವೊಂದು ತಂದೆ ತಾಯಿ ಇರ್ತಾರೆ, 2-3 ಸರಿ ಹೇಳ್ಕೊಡ್ತಾರೆ. ಆಮೇಲೆ ಮಕ್ಳು ಕೇಳಿರ ಅಂದ್ರೆ ಬೇಜಾರಾಗ್ಬಿಟ್ಟೆ, ನೀನ್ ಒಂದಿನ ತಲೆಗೆ ಬುದ್ಧಿನ ಆತಲ್ಲ, ಹೋಗ್ಬಿಡು, ನೀನ್ ದಡ್ಡ, ನೀನ್ ಏನು ಇಲ್ಲ, ನೀನ್ ವೇಸ್ಟ್, ನೀನು ಹೋಗ್ಬಿಡಂಬಿಡ್ತಾರೆ. ನಮ್ ದೇವ್ರ ಆಗೇನಾ? ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಬಿಡೋದೇ ಇಲ್ಲ. ನಮ್ಮಲ್ಲಿ ಗುಣಗಳು ಬೆಳಿಲೇಬೇಕು. ಅದಕ್ಕೆ ಏನ್ ಮಾಡ್ತಾರಂದ್ರೆ, ಕಾಲಾಂತರದಲ್ಲಿ ನೀವು ಹೇಳದ್ ಪ್ರಕಾರ ಒಂದ್ ಮಾತು ಹೇಳಿದ್ರಿ, ನಾನ್ ಮಗು ಅಂತ ಹೇಳಿದಾಗ ಮಗುಗೆ ಏನ್ ಮಾಡ್ತಾರೆ? ಕೊಡ್ತಾರೆ. ಆದ್ರೆ ಅದೇ ಮಗುವಾಗಿರ್ಬೇಕಂತ ಯಾವಾಗಲೂ ದೇವರು ಇಷ್ಟಪಡಲ್ಲ. ಇವತ್ತು ಈ ಶೋಧನೆ ಸಹಿಸ್ಕೊಳಕ್ಕಾಗದೆ ಹೋದ್ರೆ ನೀನು ಮುಂದಿನ ಹಂತಕ್ಕೆ ಹೋಗೋದೇ ಇಲ್ಲ, ನೀನ್ ಮಗುವಾಗೇ ಉಳಿತೀಯಾ. ನೀನು ಶೋಧನೆ ಸಗಿಸಿ ಗುಣಗಳನ್ನ ಬೆಳೆಸ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗು. ಅಲ್ಲಿರುವಂತ ಶೋಧನೆ ಸಗಿಸಿ ಅಲ್ಲಿರುವಂತ ಗುಣಗಳನ್ನ ಬೆಳೆಸ್ಕೊಂಡು ಹತ್ರ ದಿನೇ ಕ್ರಿಸ್ತನ ಸ್ವರೂಪ ಬೆಳ್ಕೊಂಡ್ ಬರ್ತಾ ಇರೋ. ಬೆಳೆದು ಬಂದು ಕ್ರಿಸ್ತನ ಸ್ವರೂಪದಲ್ಲಿ ನೋಡ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ಯೇಸು ಕ್ರಿಸ್ತನ ತರ ಇನ್ನೊಬ್ಬ ಯೇಸು ಕ್ರಿಸ್ತ ನೋಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ನನ್ನ ಮಗನ ತರ ಇನ್ನೊಬ್ಬ ಮಕ್ಕಳು ನೋಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಅದೇ ರೀತಿಯಂತ ಗುಣಗಳನ್ನ ಬೆಳೆದಿರುವಂತ ಜನರನ್ನ ನೋಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ನಿನ್ನಲ್ಲಿ ಬೆಳಿಬೇಕಂತ ಆಸೆ ಪಟ್ಟಿದ್ದೀನಿ. ಅದಕ್ಕೆ ನಿನಗೆ ಶೋಧನೆಯನ್ನ ಕೊಡ್ತಾ ಇದ್ದೀನಿ. ಸಹಿಸ್ಕೊಳ್ಳಕ್ಕೆ ಪ್ರಯತ್ನ ಪಡು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ದೇವರ ಮಕ್ಕಳು ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು. ನಿಜವಾಗ್ಲೂ ದೇವರು ನಮ್ಮನ್ನ ಪ್ರೀತಿಸಿದ್ದೆ ಆದ್ರೆ ನಮಗೆ ಕಷ್ಟಗಳು ಸಂಭವಿಸುತ್ತೆ, ಶೋಧನೆಗಳು ಬರುತ್ತೆ. ಆದ್ರೆ ಅದರಲ್ಲಿ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕಾಗಿರೋ ವಿಷಯ, ಈ ಕಷ್ಟದಲ್ಲಿ ನಾನು ಪಾಠಗಳನ್ನ ಕಲಿಬೇಕು ಹೊರತು ಈ ಕಷ್ಟ ಬೇಡ ಅಂತ ದೇವರಲ್ಲಿ ಗುಣಗುಟ್ಟಬಾರ್ದು. ಈ ಕಷ್ಟ ನನಗೆ ಏನಾದ್ರೂ ಒಂದು ಒಳ್ಳೆ ಗುಣನ ನಾನು ಬೆಳೆಸ್ಬೇಕೆ ಹೊರತು ಆ ಕಷ್ಟವನ್ನ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಕೈಲಿ ಸಗಿಸಕ್ಕಾಗಲ್ಲ ಅಂತ ಓಡಬಾರ್ದು. ದೇವ್ರ ಮಕ್ಕಳು ಅದನ್ನ ಹೇಗಾದ್ರೂ ಸಗಿಸಿ, ಈ ಶೋಧನೆ ಯಾವ ಕಾರಣಕ್ಕಾಗಿ ದೇವರಿಂದ ನನಗೆ ಅನುಮತಿಸಲ್ಪಟ್ಟಿತ್ತು, ಅದರಿಂದ ನಾನು ಕಲಿಬೇಕಾಗಿದ್ದ ಪಾಠವೇನಿದೆ ಅಂತ ತಿಳಿದು ಕಲಿತಾದ್ಮೇಲೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀರಾ. ಕೆಲವೊಂದು ಗುಣನ ಅದೇ ಆಗ್ಲೇ ಒಂದು ಮಾತು ಹೇಳಿದ್ರ, ಬಲಹೀನತೆ ಅಂದ್ಬಿಟ್ಟು. ಕೆಲವೊಂದು ಬಲಹೀನತೆ ನನ್ನಲ್ಲಿ ಜಯಿಸಕ್ಕಾಗದೇ ಇಲ್ಲ, ಆದ್ರೆ ದೇವರು ಅನುಗ್ರಹಿಸಿದ ಕೆಲವೊಂದು ಶೋಧನೆ ನನ್ನ ಜಯಿಸಕ್ಕೆ ಬಲ ಮಾಡ್ತು ಅಂದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀರಾ. ಅಪ್ಪ, ನನ್ ಕೈಯಲ್ಲಾಗ್ಲಿಲ್ಲ, ನಿಮ್ ಕೈಲಾಯ್ತು, ನೀ ಕೊಟ್ಟಂತ ಶೋಧನೆಯಿಂದ ಅದನ್ನ ನಾನು ಕಲಿತೆ ಪಾಠವನ್ನ ಅಲ್ವಾ. ಬೇಕಾಗಿರೋದು ಅದೇ ತಾನೇ ನಮ್ಗೆ. ಯೋಚನೆ ಮಾಡ್ರಿ. ಈ ಒಂದು ವಾಕ್ಯದ ಪ್ರಕಾರ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಈ ವಾಕ್ಯದ ಪ್ರಕಾರ ದೇವರ ವಿಶೇಷ ಮೇಲ್ವಿಚಾರಣೆ ಮತ್ತು ಭರವಸೆ ಯಾರಿಗೆ ಅನ್ವಯಿಸುತ್ತದೆ? ಆಗ್ಲೇ ನಾವು ನೋಡಿದೀವಿ ಈ ಪಾಯಿಂಟ್. ಅಂದ್ರೆ ಇಡೀ ಲೋಕವನ್ನ ದೇವರು ಈ ರೀತಿ ಪ್ರೀತಿನ ತೋರಿಸ್ತಾ ಇಲ್ಲ. ಈ ರೀತಿ ಪ್ರೀತಿ ಅಂದ್ರೇನು? ಈ ಪ್ರೀತಿ ಅಂದ್ರೇನು? ಇವತ್ತು ದೇವ್ರ ಮಕ್ಳು ನಿಮ್ಗೂ ನಮ್ಗೂ ಗೊತ್ತಿರೋದು, ಒಬ್ಬ ಸಹೋದರಿ ಇರ್ಬೋದು. ಪ್ರೀತಿ ಅಂದ್ರೆ ಏನರ್ಥ? ನಮ್ಮ ಮಟ್ಟಿಗೆ ನಾವು ತಿಳ್ಕೊಂಡಿರೋ ಪ್ರೀತಿ ಏನು? ಚೆನ್ನಾಗಿ ಬಂದು ಬ್ರದರ್ ಮಧ್ಯದಲ್ಲಿ, ಸಹೋದರಿ ಮಧ್ಯದಲ್ಲಿ ಇರುವಂತ ಪ್ರೀತಿನ ಯಾವ ರೀತಿ ಅಲಿತೀವಿ ಗೊತ್ತಾ? ಚೆನ್ನಾಗಿ ಬಂದು ಪ್ರೀತಿಯಾಗಿ ವಿಶ್ ಮಾಡ್ಬೇಕು, ಮಾತಾಡ್ಬೇಕು, ಚೆನ್ನಾಗಿದ್ದೀರಾ ಅಂತ ಕೇಳ್ಬೇಕು, ನಗ್ತಾ ಮಾತಾಡ್ಬೇಕು.
ನಮ್ಮನ್ನ ಹತ್ರ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಪ್ರೀತಿಯಾಗಿ ಇದ್ ಮಾಡ್ಬೇಕು, ನಮ್ಮನ್ನ ಸೇವಕ ನಾವು ಬಿದ್ದು ಎದ್ದು ಬಿದ್ದು ನಮ್ಮನ್ನ ಗಮನಿಸ್ಬೇಕು ಅಲ್ವಾ. ಯಾರಾದ್ರೂ ಬ್ರದರ್ ನಮ್ಗೋಸ್ಕರ ಸೇವೆ ಮಾಡಿ ಬಂದು ಬ್ರದರ್ ಬನ್ನಿ ಸಿಸ್ಟರ್ ಬನ್ನಿ ಅಂತ ಪ್ರೀತಿಯಿಂದ ಕರೆದು ಆಹ್ವಾನ ಮಾಡ್ರ, ಆಹಾ ಎಂತ ಪ್ರೀತಿಯಪ್ಪ ಬ್ರದರು, ಏನ್ ಪ್ರೀತಿ ತೋರಿಸ್ತಾ ಇದ್ರ ಗೊತ್ತಾ. ಇಷ್ಟಕ್ಕೆ ಇರ್ಬೇಕು, ಇಷ್ಟೇ ಮೇಂಟೈನ್ ಮಾಡ್ಕೊಳ್ಳಿ ಬ್ರದರ್. ನನ್ ಮೇಲೆ ಮಿಸ್ಟೇಕ್ ಏನಾದ್ರು ಇತ್ತು ಅಂದ್ರೆ ನನ್ನ ಬಗ್ಗೆ ಏನಾದ್ರು ತಿದ್ದಕ್ಕಂತ ಬಂದ್ಬಿಡ್ಬೇಡ್ರಿ, ನನ್ನ ಕರೆಕ್ಷನ್ ಮಾಡಕ್ಕಂತ ಬರ್ಬಿಡ್ಬೇಡ್ರಿ. ಇದೇ ಮೇಂಟೈನ್ ಮಾಡ್ಕೊಳ್ರಿ. ನಿಮ್ ಪ್ರೀತಿ ಇಲ್ಲಿಗೆ ಇರ್ಲಿ, ಚೆನ್ನಾಗಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ಅದನ್ನ ಬಿಟ್ರೆ ಏನ್ ಮಾಡ್ರಿ, ನಮ್ ಸತ್ಕಾರ ಮಾಡ್ತೀರಾ, ಅತಿಥಿ ಸತ್ಕಾರ ಮಾಡ್ರಿ. ಇದನ್ನೆಲ್ಲ ನೋಡಿ ನಾವು ನಿಮ್ಮನ್ನ ತುಂಬಾ ಪ್ರೀತಿ ಉಳ್ಳವರು ಅಂತ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ನಿಮ್ಗೆ. ಆದ್ರೆ ನಮ್ಮನ್ನ ನೋಡಿ ಸಹೋದರ ಸಹೋದರಿಯರೇ, ಯಾಕೆ ಈ ರೀತಿ ಮಾಡ್ತಿದ್ರ, ಇದನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ಮಾತುಗಳನ್ನ ಅಂತ ಮಾಡ್ತಾರ ಕೊಡೋಗ್ಬೇಡ್ರಿ. ಹಂಗೆ ಅಲ್ವಾ ನಮ್ ಪ್ರೀತಿ ನಾವು ಅಳಿಯೋದು. ಕ್ರಿಸ್ತನ ಪ್ರೀತಿ ಹೆಸರ ಸರಿಯರೇ, ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಅಂತ ಪ್ರೀತಿ ಅಲ್ಲ. ಯಾಕೆ ಗೊತ್ತಾ, ಕಷ್ಟದಲ್ಲಿ ಇರುವಂತ ನಮ್ಮನ್ನ ತಗೊಂಡು ಕ್ರಿಸ್ತನ ಸಾರಥ್ಯದಲ್ಲಿ ಮಾಡ್ಬೇಕಂದ್ರೆ ನಮ್ಗೆ ಶಿಕ್ಷೆಗಳ ಅವಶ್ಯಕವಾಗಿದೆ, ನಮ್ಮನ್ನ ಶೋಧನೆಗಳ ಅವಶ್ಯಕವಾಗಿದೆ. ಆದ್ರಿಂದ ಇದನ್ನ ಯಾರ ಹತ್ರ ತೋರ್ಸಕ್ಕಾಗುತ್ತೆ, ನನ್ನ ಮಕ್ಕಳು ಅಂತ ಯಾರು ಬಂದಿದಾರೆ ಅವ್ರ ಹತ್ರ ತೋರ್ಸಕ್ಕಾಗುತ್ತೆ. ಅಧಿಕಾರದಲ್ಲಿ ಎಲ್ರ ಮಕ್ಕಳನ್ನ ಗದರಿಸ್ತೀರಾ, ಎಲ್ರನ್ನು ಬೈತೀರಾ, ಯಾರನ್ನ ಬೈತೀರಾ, ಯಾರು ಗದರಿಸಕ್ಕೆ ನಿಮ್ಗೆ ಅಧಿಕಾರ ಇರುತ್ತೆ? ಯಾರು ತಪ್ಪು ಮಾಡಿದಾಗ ನೀವು ಸ್ವತಂತ್ರವಾಗಿ ಅಧಿಕಾರವಾಗಿ ಹಕ್ಕಿನಿಂದ ಅವನ್ನ ಕರೆಕ್ಷನ್ ಮಾಡಕ್ಕೆ ಪ್ರಯತ್ನ ಪಡ್ತೀರಾ? ನನ್ನವರು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ, ನನ್ನ ಮಕ್ಕಳು ಅಂತ ಯಾವಾಗ ಅನ್ಸುತ್ತೋ ಅವಾಗ ತಗೊಳ್ತೀರಾ. ತಂದೆ ಗದರಿಸಿದ ಮಕ್ಕಳು ಉಂಟೋ? ಒಂದ್ ತಂದೆ ಮಕ್ಕಳನ್ನ ಸರಿಯಾಗಿ ನಡೆಸಿದಾರೆ ಅಂದ್ರೆ ಕರೆಕ್ಟ್, ಅವ್ರ ತಪ್ಪನ್ನ ತಿದ್ದಿದ್ದಾರೆ. ಅವ್ರು ಒಳ್ಳೇದನ್ನ ಮಾತ್ರ ಅವ್ರು ಮೆಚ್ಚಲಿಲ್ಲ, ಕೆಟ್ಟದ್ನು ತಿದ್ದಿದ್ದಾರೆ. ನಮ್ಮಲ್ಲಿ ಏನಿದೆ ಒಳ್ಳೇದು ತಿದ್ದೋದಿಕ್ಕೆ, ನಮ್ಮನ್ನ ಮೆಚ್ಚೋದಿಕ್ಕೆ? ನೀರು ತಗೊಂಡು ಒಂದು ಪಾತ್ರೆಯಲ್ಲಿ ಏನು ಇಲ್ಲ ಅಂತ ಇಟ್ಕೊಳ್ಳಿ. ಆ ಪಾತ್ರೆಯಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ ಗೊತ್ತಾ? ಗಾಳಿ ಇರುತ್ತೆ ಅಲ್ವಾ? ನಾವು ಕೂಡ ಅದೇ ಗಾಳಿ ರೀತಿಯಲ್ಲಿ ಎಲ್ಲ ತುಂಬಿಕೊಂಡಿರೋದು, ಏನೂ ಇಲ್ಲ ಅಂತಲ್ಲ, ಎಲ್ಲ ಲೋಕದ ವಿಷಯಗಳಿರೋದು. ಅದನ್ನ ಈಗ ತೆಗೆದಾಕ್ಬೇಕು ಕ್ರಿಸ್ತನ ಪ್ರೀತಿಯ ಸರಸರ ಅಲ್ವಾ. ಈ ತರ ವಾಕ್ಯಗಳನ್ನ ಕೇಳೋದ್ರಿಂದ, ಈ ರೀತಿ ಪಾಠಗಳನ್ನ ಕೇಳೋದ್ರಿಂದ ತನ್ನಿಂದ ತಾನೇ ವಾಕ್ಯ ಕೇಳ್ತಾ 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 ನನ್ನಲ್ಲಿರುವಂತ ಕೆಟ್ಟಗಳು ಹೋಗೋವಲ್ಲ. ಇದನ್ನ ಅರ್ಥ ಮಾಡ್ಕೊಳ್ರಿ. ತುಂಬಾ ಜನ ಹಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕ್ಲಾಸ್ನ ರೆಗ್ಯುಲರ್ ಕೇಳ್ತಾ 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 ನಲ್ಲಿರುವಂತ ಕೆಟ್ಟ ಗುಣಗಳು ಹಂಗೇ ಚೇಂಜ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ಆಗಲ್ಲ ಕ್ರಿಸ್ತನ ಪ್ರೀತಿಯ ಸರಸರ. ಎಲ್ಲ ವಿಷಯಗಳನ್ನ ಒಂದೇ ರೀತಿಯಲ್ಲಿ ತಗೊಳಕ್ಕಾಗಲ್ಲ ಅಲ್ವಾ. ಕೆಲವೊಂದನ್ನ ಆ ಶೋಧನೆಗಳನ್ನ ಅನುಮತಿ ಮಾಡಿ ಪಾಠಗಳನ್ನ ಕಳಿಸಿದ್ರೆ ಮಾತ್ರ ನಾವು ಕಲಿತೀವಿ, ಇಲ್ದಿದ್ರೆ ಕಲಿಯೋದಿಲ್ಲ. ಕ್ಲಾಸ್ಗಳನ್ನ ಕೇಳೋದ್ರಿಂದ ಸಂಪೂರ್ಣ ಬದಲಾವಣೆ ಆಗೋದಿಲ್ಲ. ಹಾಗಾದ್ರೆ ದೇವರ ವಾಕ್ಯವನ್ನ ಕೇಳೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? ದೇವರ ವಾಕ್ಯ ನಮ್ಗೆ ಹಲವಾರು ಸರಿ ಹೇಳುವಂತ ವಿಷಯ ಏನ್ ಗೊತ್ತಾ? ನೋಡ್ರಿ, ಈ ವಾಕ್ಯನೂ ಕೂಡ ಅದನ್ನೇ ಮಾತಾಡ್ತಿರೋದು. ನೋಡು, ವಾಕ್ಯವನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಶೋಧನೆ ಕೊಟ್ಟು ನಿಮ್ಮನ್ನ ರೂಪಿಸ್ತೀನಿ, ಆದ್ರೆ ಬೇಸರಗೊಳ್ಬೇಡ್ರಿ, ಅದಕ್ಕೋಸ್ಕರ ನೀವು ಕೋಪಗೊಳ್ಬೇಡ್ರಿ, ದೇವ್ರ ಮೇಲೆ ನೀವು ಅಪವಾದವನ್ನ ಹಾಕ್ಬೇಡ್ರಿ. ದೇವರೇ ಯಾಕೆ ಈ ತರ ಮಾಡ್ತೀರಾ ಅಂತ ದೇವ್ರ ಮುಂದೆ ಪ್ರಶ್ನೆ ಕೇಳ್ಬೇಡ್ರಿ. ಈ ರೀತಿ ಗುಣಗಳನ್ನ ನಾನು ಖಂಡಿತ ಚೇಂಜ್ ಮಾಡ್ತೀನಿ, ನಿಮ್ಗೆ ಬದಲಾವಣೆ ಮಾಡ್ತೀನಿ. ಸಗಿಸ್ಕೊಳ್ಳೋರಾಗಿರ್ಬೇಕು ನೀವು ಅಲ್ವಾ. ಅದನ್ನ ಎದುರು ನೋಡುವರ ಅಂತ ಆಗಿರ್ಬೇಕು. ಎದುರು ನೋಡೋದಂದ್ರೇನು? ನನ್ನಲ್ಲಿ ಒಳ್ಳೆ ಗುಣಗಳು ಬೆಳಿಬೇಕಾದ್ರೆ ನನ್ನಲ್ಲಿ ಕಠಿಣವಾದ ಶೋಧನೆಗಳ ಅನುಮತಿ ಮಾಡಲ್ಪಡಲೇಬೇಕು ಅನ್ನುವಂಥ ಮೈಂಡ್ ಸೆಟ್ ಇರ್ಬೇಕು ಅಲ್ವಾ. ಕೆಲವೊಬ್ಬರ ಜೀವನದಲ್ಲಿ ನೋಡಿದಾಗ ಕಷ್ಟಗಳು ಬಂದಾಗ ನಾವು ಏನ್ ತಿಳ್ಕೊಂಡ್ಬಿಟ್ಟಿದೀವಿ, ಏನು ನೋಡ್ರಿ ಏನ್ ಕಷ್ಟ ಪಡ್ತಾರೆ, ದೇವ್ರ ಮಾತೆ ಕೇಳಲ್ಲ ಅವರು, ದೇವ್ರ ವಿರುದ್ಧ ಪಾಪ ಮಾಡಿರ್ತಾರೆ ಅವ್ರು, ಅದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ರೆ. ಏನಕ್ಕೆ ಬೇಕು ನಮ್ಗೆ ಆ ಮಾತುಗಳೆಲ್ಲ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನೊಬ್ಬರನ್ನ ಆಯ್ದುಕೊಂಡವರು ದೇವರು, ಎದ್ರು ಬಿದ್ರು ಅವ್ರು ದೇವರಿಗೆ. ನನ್ನಲ್ಲಿ ಬರುವಂತ ಒಂದು ಕಷ್ಟಗಳನ್ನು ಸಮಸ್ಯೆಗಳಲ್ಲಿ ಇದ್ದಾಗ ನಾನು ಕ್ರಿಸ್ತನಿಗೋಸ್ಕರ ಬಾಧೆ ಅನುಭವಿಸ್ತಾ ಇರ್ಬೇಕಾದ್ರೆ ಇನ್ನೊಬ್ಬರು ನನ್ನನ್ನ ಈ ರೀತಿ ಮಾತಾಡೋದನ್ನ ಮೆಚ್ತೀನಾ, ಸಂತೋಷ ಪಡ್ತೀನಾ? ಏನೋ ಪಾಪ ಮಾಡ್ಬಿಟ್ಟಿದ್ಯಾ ಅದಕ್ಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ? ಕಷ್ಟ ಆಗುತ್ತೆ ತಾನೆ. ಬೇರೆಯವ್ರ ಬಗ್ಗೆ ಬೇಡ, ಗೊತ್ತಿಲ್ಲ ದೇವ್ರಿಗೆ ಅವ್ರು ಯಾವ ರೀತಿ ಶೋಧನೆ ಕೊಡ್ತಾ ಇದಾರೆ ಅಂದ್ಬಿಟ್ಟು, ದೇವ್ರು ಯಾವ ರೀತಿಯಲ್ಲಿ ರೂಪಿಸ್ತಾ ಇದಾರೆ ಅಂದ್ಬಿಟ್ಟು, ಅವರ ಬಲಹೀನತೆಯನ್ನು ತೆಗೆದಾಕೋದಕ್ಕೆ ದೇವ್ರು ಎಂತ ಒಂದು ಯೋಜನೆ ಮಾಡ್ತಾ ಇದಾರೆ ಅಂದ್ಬಿಟ್ಟು ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ದೇವರು ಪ್ರತಿಯೊಬ್ಬ ಮಕ್ಕಳ ಹೃದಯವನ್ನ ಆಲೋಚನೆ, ಅವರ ಹೃದಯ ಅಂತರಂಗವನ್ನ ಪರೀಕ್ಷೆ ಮಾಡುವಂತ ತಂದೆಯ ದೇವ್ರಿಗೆ ಗೊತ್ತಿದೆ. ನಮಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಹೃದಯವನ್ನ ಇಟ್ಟು ಅವರ ಜೀವನದಲ್ಲಿ ಆಗುವಂತ ಒಂದು ಬದಲಾವಣೆ ಇಟ್ಟು ಹೀಗೆ ಇವ್ರು ಮಾಡಿರ್ಬೇಕು, ಹಾಗೇ ಮಾಡಿರ್ಬೇಕು, ಏನ್ ಮಾಡಿದ್ರಂತ ತೀರ್ಮಾನ ಮಾಡೋದು ನಮ್ಮ ಕೆಲಸ ಅಲ್ಲ. ಕಣ್ಮುಂದೆ ಒಂದ್ ಸಹೋದರಿ ಏನಾದ್ರೂ ಒಂದು ವಿಷಯ ತಪ್ಪಾಗಿತ್ತಾ, ನೀತಿಯಿಂದ ಪ್ರೀತಿಯಿಂದ ಕರೆಕ್ಷನ್ ಮಾಡ್ಬೇಕು ಹೊರತು ಅದನ್ನ ಜಜ್ಮೆಂಟ್ ಭಾಗವಾಗಿ ತಗೊಂಡ್ಬಾರ್ದು. ತಿದ್ದೋದಕ್ಕೂ ತೀರ್ಪಿಗೂ ಡಿಫ್ರೆಂಟ್ ಇದೆ, ಕರೆಕ್ಟ್ ಅಲ್ವಾ? ತಿದ್ದೋದನ್ನೋದು
ದಯವಿಟ್ಟು ಈ ರೀತಿ ಮಾಡ್ಬೇಡಿ ಅನ್ನೋದು. ತೀರ್ಪು ಅನ್ನೋದು ನೀವಿಷ್ಟೇ, ನೀವು ಹಾಗೆ, ನೀವು ಇನ್ಮೇಲೆ ಉದ್ಧರಣೆ ಆಗಲ್ಲ, ನಿಮ್ಮ ಗುಣಗಳೇ ಹೀಗೆ ಅಲ್ವಾ ಅನ್ನೋದು ತೀರ್ಪು. ಅಂಥದ್ದು ಮಾಡಕ್ ಹೋಗ್ಬಾರ್ದು ದೇವ್ರ ಮಕ್ಕಳು. ತುಂಬಾ ಕೇರ್ಫುಲ್ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರು ನಮ್ಮೆಲ್ಲರನ್ನು ಬದಲಾವಣೆ ಮಾಡುವಂತ ವಿಷಯಕ್ಕೆ ಕೈ ಹಾಕಿರ್ಬೇಕಾದ್ರೆ ನಡುವಲ್ಲಿ ನಾವು ಹೋಗಿ ಏನೋ ವಿಷಯ ಮಾಡಕ್ ಹೋಗ್ಬಾರ್ದು. ಅದೇ ರೀತಿ ನಮ್ಮ ಜೀವನದಲ್ಲಿ ಆ ಬದಲಾವಣೆ ತರ್ಬೇಕಂತ ದೇವ್ರು ಇಷ್ಟಪಡ್ತಿರ್ಬೇಕಾದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಇನ್ನೂ ಸ್ಪಷ್ಟವಾಗಿ, ನಾನು ದೇವರ ಮಗು ಅಂತ ದೇವರ ಮಕ್ಕಳು ನಿಮ್ಮನ್ನು ಬಿಟ್ರೆ ಹೆಸರು ಕ್ರೈಸ್ತರು ಹೇಳಕ್ಕಾಗಲ್ಲ ಈ ಮಾತನ್ನ. ಹೆಸರು ಕ್ರೈಸ್ತರು ಈ ಮಾತನ್ನ ಹೇಳಕ್ಕಾಗಲ್ಲ. ಪೂರ್ಣ ಜ್ಞಾನದಿಂದ ಈ ಮಾತನ್ನ ಆಡಕ್ಕಾಗಲ್ಲ ಅವ್ರ ಕೈಲಿ. ದೇವ್ರ ಮಗು ಅಂತ ಹೇಳ್ಕೊಬಹುದು, ಸುಮ್ಮನೆ ಹೇಳ್ಕೊಂಡ್ ತಿರ್ಕೊಬಹುದು. ನಿಜವಾಗ್ಲೂ ಈ ಮಾತನ್ನ ಹೇಳಕ್ಕಾಗುತ್ತಾ? ನಾವು ಅರ್ಥಗರ್ಭಿತವಾಗಿ ಸಂಪೂರ್ಣ ಜ್ಞಾನದಿಂದ ದೇವರ ವಾಕ್ಯದ ಬಲದಿಂದ ಹೆಮ್ಮೆಯಾಗಿ ಹೇಳ್ಕೊಬಹುದು ನಾವು ದೇವ್ರ ಮಕ್ಕಳು ಅಂದ್ಬಿಟ್ಟು. ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ಈ ಪ್ರೀತಿ ತೋರಿಸದೆ ದೇವ್ರು ಯಾರಲ್ಲಿ ಪ್ರೀತಿ ತೋರಿಸ್ತಾರೆ? ಯಾರಿದ್ದಾರೆ ಅವ್ರಿಗೆ ಪ್ರೀತಿ ತೋರ್ಸಕ್ಕೆ? ಆ ಪ್ರೀತಿನ ಇಲ್ಲೇ ವ್ಯಕ್ತಪಡಿಸ್ಬೇಕು. ನಮ್ಮಲ್ಲಿರೋ ಪ್ರೀತಿನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋಕೆ ಮಾಡ್ಬೇಕು ಹೊತ್ತು ಬೇರೆ ಯಾವುದೇ ರೀತಿ ಮಾಡಿದ್ರು ದೇವ್ರ ಪ್ರೀತಿ ನಿಜವಾದ ಪ್ರೀತಿ ಅಲ್ವೇ ಅಲ್ಲ ಅಲ್ವಾ? ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಯಾರೋ ಭಿಕ್ಷುಕ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಸರ್ ತುಂಬಾ ಕಷ್ಟ ಇದೆ ಊಟ ಕೊಡಿ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನೀವೇನೋ ಅವ್ರಿಗೆ ತುಂಬಾ ಒಳ್ಳೇದ್ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀರಾ, ಏನ್ ಮಾಡ್ತೀರಾ? ಜೋಬಿಂದ ಒಂದ್ 10 ರೂಪಾಯಿನೋ ಏನೋ ದುಡ್ಡಿದ್ದ ತಗೊಂಡು ಕೊಟ್ಟೋಗ್ತೀರಾ. ಇದು ಒಂದ್ ಭಾಗ ಇಟ್ಕೊಳ್ಳಿ, ಇದೊಂದ್ ಭಾಗ. ಇನ್ನೊಂದ್ ಭಾಗ ಇದೆ, ಏನ್ ಯೋಚನೆ ಮಾಡ್ತೀರಾ? ಅಲ್ಲ ಇವತ್ತು ಒಂದ್ ದಿವಸ ನಾನು ಕೊಡ್ತೀನಪ್ಪ, ನಾಳೆ ದಿವಸ ಏನ್ ಮಾಡ್ತಾರ ಪಾಪ, ಆಯ್ತು ಇವ್ರಿಗೆ ಏನ್ ಮಾಡೋಣ, ಒಂದ್ ಜಾಸ್ತಿ ದುಡ್ಡೇ ಕೊಡೋಣ ಅಂತ ಒಂದು 10,000 ರೂಪಾಯಿ ಕೊಡ್ತೀನಿ ನೋಡಪ್ಪ, ಒಂದ್ ತಿಂಗಳು 1 ವರ್ಷ ನೀನು ಏನು ಭಿಕ್ಷೆ ತಗೊಂಬಾರ್ದು, ನೀನು ಹಾಗೆ ಜೀವನ ರೂಪಿಸ್ಕೊಬೇಕು ಅಂದ್ಬಿಟ್ಟು. ಅವ್ರು ರೂಪಿಸ್ಕೊಳ್ತಾರೋ ಇಲ್ಲ ತಗೊಂಡೋಗಿ ಕುಡಿತಾರೋ ಸೆಕೆಂಡ್ರಿ ಗೊತ್ತಿಲ್ಲ, ಇವತ್ತೆಲ್ಲ ಹಂಗೆ ಇರೋದಲ್ವಾ, ಒಂದೇ ದಿನ ಖಾಲಿ ಮಾಡ್ತಾರೋ, ಆದ್ರೆ ನೀವು ಕೊಡ್ತೀರಾ ಒಳ್ಳೆ ಭಾವನೆಯಲ್ಲಿ. ಇನ್ನು ಕೂಡ ಸ್ವಲ್ಪ ಮೇಲೋಗಿ ಏನೋ ಯೋಚನೆ ಮಾಡ್ತೀರಾ, ಇಲ್ಲ ಇಲ್ಲ ಈ ವ್ಯಕ್ತಿಗೆ ಏನ್ ಮಾಡ್ಬೇಕು, ದುಡ್ಡಂತೂ ಕೊಡಲ್ಲ ನಾನು, ಈ ವ್ಯಕ್ತಿ ಸ್ವತಂತ್ರವಾಗಿ ಬದುಕೋದಿಕ್ಕೆ ನಾನು ಏನಾದ್ರೂ ಒಂದು ಆತನಿಗೆ ಜೀವನ ರೂಪಿಸ್ಕೊಡ್ಬೇಕು, ಕೆಲಸ ಮಾಡಿ ದುಡಿಯುವಂತ ಕೆಲ್ಸ ಕಾರ್ಯ ಮಾಡ್ಬೇಕು. ಏನ್ ಕೆಲಸ ಬರುತ್ತೆ, ಏನ್ ಕೆಲಸ ಮಾಡ್ತಾರೆ ಕೇಳೋಣ ಮುಟ್ಟ, ಆ ಕೆಲಸಕ್ಕೆ ತಕ್ಕಾಗಿ ಏನೋ ವ್ಯವಸ್ಥೆ ಮಾಡ್ಕೊಡ್ತೀರಾ ಅಲ್ವಾ? ಇದೆಂಗಿದೆ, ಸ್ವಲ್ಪ ಸ್ವಲ್ಪ ಮೇಲಿದೆ. ಇನ್ನೊಂದ್ ರೀತಿಯಲ್ಲಿ ಇದನ್ನು ಬೇಡ ಅದನ್ನು ಬೇಡ, ಈ ವ್ಯಕ್ತಿಗೆ ಏನ್ ಮಾಡೋಣ, ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಒಳ್ಳೆ ಒಂದು ಜ್ಞಾನದಲ್ಲಿ ಬೆಳ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಹೇಗೆ ಭಿಕ್ಷೆ ಬೇಡ್ತಾ ಇದ್ನೋ ಒಂದು ದಿನ ಈ ವ್ಯಕ್ತಿ ಹೆಂಗಿರ್ಬೇಕು ಎಲ್ಲರ ಮುಂದೆ, ಇವನಂತಹ ವ್ಯಕ್ತಿಯಪ್ಪ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೆಸರು ಕಳಿಸೋ ರೀತಿಯಲ್ಲಿ ಮಾಡ್ಪಡಿಸ್ಬೇಕು ಅಂತ ಸತತ ಪ್ರಯತ್ನ ಪಡ್ತೀರಾ. ಡಿಫ್ರೆಂಟ್ ಇದೆಯಾ? ನೀವು 10 ರೂಪಾಯಿ ಕೊಡೋದಕ್ಕೂ ಈ ಕೊನೆ ಒಂದು ವಿಷಯ ಸ್ಟೆಪ್ ಹಾಕೋದಕ್ಕೆ ಡಿಫ್ರೆಂಟ್ ಇದೆಯಾ? ನಮ್ ತಂದೆ ನಮ್ಮನ್ನ ಹಂಗೆ ನೋಡಿರೋದು, ನೋಡಿದ ತಕ್ಷಣ ತಗೊಳ್ರಿ ಅಂತ ಏನು ಹಾಕ್ಬಿಟ್ಟು ಹೋಗ್ಲಿಲ್ಲ ನಮ್ಗೆ, ನಮ್ಮನ್ನ ಅವರ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅದು ಪ್ರೀತಿ ಅಲ್ವೇ ಕ್ರಿಸ್ತನ ಪ್ರೀತಿ ಸರಸರೇ? ನಮ್ಗೋಸ್ಕರ ಇಷ್ಟೊಂದು ಗುಣಗಳನ್ನ ಬೆಳೆಸ್ಬಿಟ್ಟು ಕ್ರಿಸ್ತನ ಸಾರೂಪ್ಯದಲ್ಲಿ ಆಗೋದಕ್ಕೆ ದೇವ್ರ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ವಾ? ಒಂದು ಭಿಕ್ಷುಕನಿಗೆ 10,000 ರೂಪಾಯಿ ಕೊಟ್ರೆ ಅವ್ರು ಒಂದೇ ದಿನ ಖಾಲಿ ಮಾಡ್ಬೋದು, ಆದ್ರೆ 10,000 ರೂಪಾಯಿ ದುಡಿಯೋದು ಹೇಗಂತ ನಾನು ನಾಲೆಜ್ ಕೊಟ್ಬಿಟ್ರೆ, ಒಳ್ಳೆ ವ್ಯಕ್ತಿಗೆ ಬದುಕೋ ನಾಲೆಜ್ ಕೊಟ್ಬಿಟ್ರೆ ಆ ವ್ಯಕ್ತಿನ ಎಷ್ಟು ಉದ್ಧಾರ ಮಾಡ್ಬೋದು. ಬಟ್ ಇವತ್ತಿನ ಪ್ರಪಂಚದಲ್ಲಿ ಅದು ಕಷ್ಟವಾದ ಸನ್ನಿವೇಶ, ಅದಕ್ಕೋಸ್ಕರ ನಮ್ಗೆ 1000 ವರ್ಷ ಆಳ್ವಿಕೆ ಇದೆ. ಇವಾಗ ನೋಡ್ಕೊಳ್ಳೋಣ, ಈ ವಿಷಯಕ್ಕೆ ನಾವು ಕೈ ಹಾಕಕ್ಕಾಗಲ್ಲ ಈಗ. ಆದ್ರೆ ಯೋಚನೆ ಮಾಡ್ರಿ, ನಮ್ ದೇವರು, ನಮ್ ತಂದೆ ದೇವ್ರು ನಮ್ಮನ್ನ ಈ ರೀತಿ ರೂಪಿಸ್ತಾ ಇದ್ದಾರೆ, ಅವರ ಪ್ರೀತಿನ ಈ ರೀತಿ ತೋರಿಸ್ತಾ ಇದ್ದಾರೆ. ನಮ್ಮನ್ನ ಹೇಗಾದ್ರೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಬೇಕಂದ್ಬಿಟ್ಟು ದೇವ್ರು ಇಷ್ಟಪಟ್ಟಿರೋದು ಎಂತಹ ದೊಡ್ಡ ಪ್ರೀತಿ. ಸರಿ, ಇದಕ್ಕಿಂತ ದೊಡ್ಡ ಪ್ರೀತಿ ದೇವರಿಗಿಂತ ತೋರ್ಸಕ್ಕಾಗುತ್ತಾ? ಇದಕ್ಕಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ತನ್ನ ಸಾರೂಪ್ಯದಲ್ಲಿ ನನ್ನ ರೀತಿ ನನ್ನ ಮಕ್ಳು ಇರ್ಬೇಕಂತ ಆಸೆ ಪಟ್ಟು ಅವನ್ನ ರೂಪಿಸಕ್ಕಿಂತ ದೊಡ್ಡ ಪ್ರೀತಿ ಏನಾದ್ರೂ ಇದೆಯಾ? ಆ ವಿಷಯಕ್ಕೆ ದೇವ್ರ ಕೈ ಹಾಕಿರ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ದೇವ್ರ ಮಕ್ಕಳು ಎಷ್ಟ್ರ ಮಟ್ಟಿಗೆ ಅದನ್ನ ನಾವು ಒಳ ತಗೊಂಡು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದಕ್ಕೆ ವ್ಯಾಲ್ಯೂ ಆಗಿ ಅದಕ್ಕೆ ಬೆಲೆ ಕೊಟ್ಟು ನಮ್ಮ ಜೀವನದಲ್ಲಿ ಬರುವಂತ ವಿಷಯವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಪ್ರಶ್ನೆ 3, ಎಲ್ಲಾ ಸಂದರ್ಭಗಳು ನಮ್ಮ ಲೌಕಿಕ ಅಥವಾ ಐಹಿಕ ಲಾಭವನ್ನು ತಂದು ಕೊಡುತ್ತದೆಯೇ? ದೇವ್ರ ಮಕ್ಕಳಲ್ಲಿ ತುಂಬಾ ಜನ ಇವತ್ತು ತಿಳ್ಕೊಂಡಿರೋಂಥ ವಿಷಯ, ನಾವು ಹೆಸರು ಕ್ರೈಸ್ತನ ಬಿಟ್ಟು ಬಂದ್ಬಿಟ್ಟಿದೀವಿ. ಅಲ್ಲಿದ್ದಂತ ಒಂದು ಬೇಸಿಕ್ ವಿಷಯ ಏನ್ ಗೊತ್ತಾ? ದೇವರಿಗೆ ತುಂಬಾ ಅವನ್ನ ಅಸಹ್ಯ ಅನ್ಕೊಳ್ಳೋಂಥ ವಿಷಯ, ಅವ್ರು ಕಷ್ಟ ಪಡಕ್ಕೆ ಸಿದ್ಧತೆ ಇಲ್ಲ, ಸಜೀವ ಯತ್ನ ಕೊಡೋದಕ್ಕೆ ಸಿದ್ಧತೆ ಇಲ್ಲ. ಲೈಫಲ್ಲಿ ಕಷ್ಟ ಬರ್ಲೇಬಾರ್ದು. ಮೋಸ್ಟ್ ಆಫ್ ದ ಕ್ರಿಸ್ಟಿಯನ್ಸ್, ಕ್ರೈಸ್ತರು ಇವತ್ತು ಅವ್ರ ಜೀವನದಲ್ಲಿ ಏನಾದ್ರೂ ಕಷ್ಟ ಬಂದ್ರೆ ಅವ್ರು ತಿಳ್ಕೊಳ್ಳೋದು ಮೊದಲು ವಿಷಯ ಏನ್ ಗೊತ್ತಾ? ನಾನು ದೇವ್ರ ವಿರುದ್ಧ ಏನೋ ಪಾಪ ಮಾಡ್ಬಿಟ್ಟಿದೀನಿ, ಅವರು ದೇವ್ರ ವಿರುದ್ಧ ಪಾಪ ಮಾಡ್ಬಿಟ್ಟಿದ್ದಾರೆ, ಅವರು ದೇವ್ರಿಗೆ ಮೆಚ್ಚುಗೆ ಆಗಿಲ್ಲ, ಅದಕ್ಕೆ ಅವ್ರ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರೋದು. ನನ್ನ ಜೀವನ ನೋಡ್ರಿ ಚೆನ್ನಾಗಿದೆ, ದುಡ್ಡಿಗೂ ಕೊರತೆ ಇಲ್ಲ, ಕಷ್ಟಕ್ಕೂ ಏನಿಲ್ಲ, ರೋಗ ಇಲ್ಲ, ಏನಿಲ್ಲ. ಅಂದ್ರೆ ದೇವ್ರು ನನಗೆ ಇಷ್ಟಪಟ್ಟಿದ್ದಾರೆ, ದೇವ್ರು ನನ್ನ ತುಂಬಾ ಮೆಚ್ಚಿದ್ದಾರೆ, ನಾನು ದೇವ್ರ ದಾರಿಲಿ ಒಳ್ಳೆಯನ ನಡೀತಾ ಇದ್ದೀನಿ, ಯಾರಿಗೂ ಏನೋ ಅನ್ಯಾಯ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ಈ ರೀತಿ ಸೆಟಪ್ ಇದೆ, ಈ ರೀತಿ ಭಾವನೆ ಇದೆ.
ಕ್ರಿಸ್ತನ ಪ್ರೀತಿಯ ಸರಿರೆ, ನಾವು ಬಂದಿರೋದು ಈ ಭೂಮಿಯಲ್ಲಿ ಜೀವನ ಮಾಡೋದಕ್ಕಲ್ಲ. ಈ ಭೂಮಿಯಲ್ಲಿ ಒಳ್ಳೆ ರೀತಿಯಾಗಿ ಆದಾಮನ ರೀತಿಯಲ್ಲಿ ಪರ್ಫೆಕ್ಟ್ ಆದ ಮನುಷ್ಯನಾಗಿ ಜೀವನ ಮಾಡೋದಕ್ಕೆ ಅಲ್ವೇ ಅಲ್ಲ. ಈ ಭೂಮಿಯಲ್ಲಿ ನಾನು ಬದುಕಲ್ಲ ದೇವ್ರೆ ಅಂತ ಬರ್ದ್ಕೊಟ್ಬಿಟ್ಟಿದೀವಿ. ನನಗೆ ಈ ಭೂಮಿ ಬೇಡ, ನನಗೆ ಪರಲೋಕ ಬೇಕು. ಆಗಿರ್ಬೇಕಾದ್ರೆ ನಾನು ಈ ಭೂಮಿಯಲ್ಲಿ ಸುಖಭೋಗ ಬದುಕೋದು ಅಂತ ರೀತಿನ ಹೇಳ್ಕೊಡ್ಬೇಡ್ರಿ. ನನಗೆ ಪರಲೋಕದಲ್ಲಿ ನಿಮ್ಮ ಜೊತೆ ಬದುಕ್ಬೇಕಾದ್ರೆ ಎಂತ ಗುಣ ಬೆಳೆಸ್ಕೋಬೇಕಂತ ನನಗೆ ಹೇಳ್ಕೊಡಿ ಅಂತ ಬಂದಿರೋದು ನಾವು. ಆಗ ಬಂದಿರ್ಬೇಕಾದ್ರೆ ಏನ್ ಪಾಠ ಕಳ್ಸ್ಕೊಡೋದು ದೇವ್ರು ನಮ್ಗೆ? ಯಾವ ಪಾಠ ಬೇಕು ನಮ್ಗೆ? ಈ ಭೂಮಿಯಲ್ಲಿ ಹೆಂಗ್ ಚೆನ್ನಾಗಿ ಬದುಕೋದಂತ ದೇವ್ರು ನಮ್ಗೆ ಹೇಳ್ಕೊಡ್ಬೇಕಾ? ಇಲ್ಲ ಪರಲೋಕದಲ್ಲಿ ದೈವಿಕ ಗುಣಗಳನ್ನ ಬೆಳೆಸ್ಕೊಡೋದನ್ನ ಇಲ್ಲಿ ಹೇಳ್ಕೊಡ್ಬೇಕಾ? ಯಾವ್ದು ಬೇಕಾಗಿರೋದು? ನಾವು ಏನಕ್ಕೆ ಬಂದಿದೆಯೋ ನಮ್ ಗಮನ ಅಲ್ಲಿರ್ಬೇಕು ಅಲ್ವಾ? ದೇವ್ರ ಮಕ್ಳು ಇದನ್ನ ಕಲಿಬೇಕು. ದೇವ್ರು ಎಲ್ಲವನ್ನು ನಮ್ಮ ಐಹಿಕ ಲೌಕಿಕ ಲಾಭಕ್ಕಾಗಿ ತಿರುಗಿಸುವುದಿಲ್ಲ, ಬದಲಿಗೆ ಅದು ನಮ್ಮ ಆತ್ಮಿಕ ಬೆಳವಣಿಗೆಗೆ, ಶಿಸ್ತಿಗೆ ಮತ್ತು ಶಾಶ್ವತವಾದ ದೈವಿಕ ಆಶೀರ್ವಾದಕ್ಕೆ ಹೇಗೆ ಪೂರಕವಾಗಬೇಕೋ ಹಾಗೆ ದೇವರು ಅದನ್ನು ನಡೆಸುತ್ತಾನೆ. ದೇವ್ರ ಇಂಟೆನ್ಷನ್ ಇಷ್ಟೇ. ನೀವು ಕ್ರಿಸ್ತನ ಸಾರೂಪ್ಯನ ಬೆಳಿಬೇಕು ಅಂದ್ರೆ ನಾನು ನಿಮ್ಮನ್ನ ಹೆಂಗ್ ಬೇಕಾ ನಡೆಸ್ತೀನಿ. ಈಗ ಮಾಡಿದ್ರೆ ನೀವು ಆ ಸಾರೂಪ್ಯದಲ್ಲಿ ಬೆಳಿತೀರ ಅಂದ್ರೆ ನಾನು ಹಾಗೇ ನಡೆಸ್ತೀನಿ. ಇದೇ ಒಂದು ಕಷ್ಟವಾದ ದಾರಿಯಲ್ಲಿ ನಡೆಸೋದ್ರಿಂದ ಮಾತ್ರ ನೀವು ಈ ಗುಣಗಳನ್ನ ಬಿಡ್ತೀರಾ, ದೇವರಿಗೆ ಮೆಚ್ಚುಗೆಯಾದ ಗುಣಗಳನ್ನ ಬೆಳೆಸ್ತೀರಾ ಅಂತ ನನ್ಗೆ ಗೊತ್ತಾಯ್ತು ಅಂದ್ರೆ ನಾನು ನಿಮ್ಗೆ ಅದೇ ಕಷ್ಟವಾದ ದಾರಿಯಲ್ಲೇ ನಡೆಸ್ತೀನಿ. ಯಾಕೆ? ಎಂಡಿಂಗ್ ಅಲ್ಲಿ ನೀವು ನನ್ನ ಮಗನ ಸಾರೂಪ್ಯದಲ್ಲಿ ಇರಬೇಕು. ರೈಟಾ? ದೇವ್ರು ಬೇಕಾಗಿರೋದು ಇಷ್ಟೇ. ದೇವ್ರ ಹತ್ರ ನಮ್ಮ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ ಬಂದಿರೋದ್ರಿಂದಲೇ ದೇವ್ರ ನಮ್ಮ ಹತ್ರ ಇಷ್ಟೊಂದು ಫ್ರೀ ಆಗಿ ಮೂವ್ ಆಗ್ತಾ ಇರೋದು. ಇಲ್ಲಾಂದ್ರೆ ನಮ್ಮನ್ನ ಕೇರೆ ಮಾಡ್ತಾ ಇರ್ಲಿಲ್ಲ ದೇವ್ರು. ನೀವ್ ಯಾರಂತಾನೆ ಗೊತ್ತಿಲ್ಲ, ನಿಮ್ಗೂ ನನ್ಗೂ ಸಂಬಂಧನೇ ಇಲ್ಲ ಅಂತ ಬಿಡ್ತಿದ್ರು. ಬನ್ರಿ 1000 ವರ್ಷದಲ್ಲಿ ಆಳ್ವಿಕೆ ನಿಮ್ನ ನೋಡ್ಕೊಳ್ತೀನಿ ಅಂತ ಬಿಟ್ಬಿಡ್ತಿದ್ರು ದೇವ್ರು ಅಲ್ವಾ? ಲೋಕದವ್ರನ್ನ ಕೇರ್ ಮಾಡದ ರೀತಿಯಲ್ಲಿ ಬಿಟ್ಬಿಡ್ತಿದ್ರು. ಅವ್ರಿಗೆ ಏನ್ ಬೇಕೆಲ್ಲ ಕೊಡ್ತಿದ್ರು ಅಷ್ಟೇ. ಆದ್ರೆ ಅವರಲ್ಲಿ ಸರಿಪಡಿಸುವಂತ ವಿಷಯಗಳನ್ನ ದೇವ್ರ ಕೈ ಹಾಕಲ್ಲ. ಗುಣಗಳನ್ನ ಬದಲಾವಣೆಗೆ ದೇವ್ರ ಕೈ ಹಾಕ್ತಾ ಇಲ್ಲ. ಏನ್ ಬೇಕೋ ಕೊಟ್ಬಿಡ್ತೀನಿ ತಗೊಳ್ಳಿ ಅಂತ ಬಿಟ್ಬಿಡ್ತಿದ್ರು. ಆದ್ರೆ ನಮ್ಮ ಹತ್ರ ಯಾಕೆ ಇಷ್ಟೊಂದು ಸ್ವತಂತ್ರವಾಗಿ ನಡ್ಸ್ಕೊಳ್ತಾ ಇದಾರೆ ದೇವ್ರು? ಯಾಕಂದ್ರೆ ನೀವು ನನ್ನ ಮಕ್ಕಳಾಗ್ಬೇಕಲ್ಲಪ್ಪ. ನೀವು ಒಡಂಬಡಿಕೆ ಮಾಡ್ಕೊಂಡ್ ಬಂದಿದ್ದೀರಾ, ನಾನು ಕೂಡ ನಿಮ್ಗೆ ಮಕ್ಕಳಾಗಿಸ್ತೀನಿ, ನನ್ನ ಕ್ರಿಸ್ತನ ಸಾರೂಪ್ಯ ಬೆಳೆಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ನೀವು ಕೂಡ ಆ ನಂಬಿಕೆನ, ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ನನ್ನ ಹತ್ರ ಬಂದಿದ್ದೀರಾ. ಅದನ್ನ ಮುಗಿಸ್ಬೇಕಲ್ಲ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕಲ್ಲ. ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ದೇವರಾಗಿ ನಾನು ಅದನ್ನ ಪೂರೈಸ್ಬೇಕಲ್ಲ. ದೇವ್ರು ಕರೆದಿರೋದು ಅದಕ್ಕೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಿರ್ಬೇಕಾದ್ರೆ ಯೋಚನೆ ಮಾಡೋಣ. ನಮ್ಮ ಮುಖ್ಯವಾದ ಉದ್ದೇಶ ಆ ಒಂದು ಸ್ವರೂಪದಲ್ಲಿ ನಾವು ಬೆಳಿಬೇಕು ಅಲ್ವಾ? ಅದ್ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ನಮ್ಮನ್ನ ದೇವರು ನಡ್ಸಕ್ಕೆ ಇಷ್ಟಪಡಲ್ಲ. ಇನ್ನೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾವ ವಿಷಯ ಅಂದ್ರೆ, ನಿಮಗೂ ನಮಗೂ ಯೇಸು ಕ್ರಿಸ್ತನ ಗೊತ್ತು. ಯೇಸು ಕ್ರಿಸ್ತ ಗುಣಗಳು ಅಲ್ಪ ಸ್ವಲ್ಪ ಓದಿ ತಿಳ್ಕೊಂಡಿದ್ವಿ ಅಷ್ಟೇ, ಕರೆಕ್ಟಾ? ಅಲ್ಲಿ ಓದಿದೀವಿ, ಇನ್ನು ಸಂಪೂರ್ಣವಾಗಿ ಆ ಗುಣಗಳು ಏನಂತ ಗೊತ್ತಿರ್ಲಿಲ್ಲ. ಅಲ್ಲಿ ಸ್ವಲ್ಪ ಕೆಲವೊಂದು ವಿಷಯ ಓದೋದ್ರಿಂದ ಈಗೀಗ ಸ್ವಲ್ಪ ಹೌದು ಯೇಸು ಕ್ರಿಸ್ತ ಇಂಥ ಗುಣ ತೋರಿಸಿದ್ರು, ಅಂತ ಕ್ಯಾರೆಕ್ಟರ್ ತೋರಿಸುತ್ತಂತ ಅರ್ಥವಾಗ್ತಾ ಇದೆ. ದೇವ್ರು ನಮ್ಗೆ ಅದನ್ನ ಕಳ್ಸಿಕೊಡ್ತಾ ಇದ್ದಾರೆ. ನಾವು ಒಡಂಬಡಿಕೆ ಮಾಡಿದಾಗ ಯೇಸು ಕ್ರಿಸ್ತ ಗೊತ್ತು, ಆದ್ರೆ ಯೇಸು ಕ್ರಿಸ್ತನ ಬೆಳೆದಿರುವಂತಹ ಗುಣ ಹೇಗೆ ಬೆಳೀತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಒಂದ್ ವೇಳೆ ಬೈಬಲಲ್ಲಿ ಮೆನ್ಷನ್ ಆಗಿರ್ಬೋದು, ಈ ರೀತಿನೇ ಬೆಳೀತು ಅಂದ್ಬಿಟ್ಟು. ಆದ್ರೆ ನಿಜವಾಗ್ಲೂ ಅನುಭವದಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಅನುಭವ ನಮ್ಮೆಲ್ರಿಗೂ ಬೇಕೇ ಬೇಕು. ಆ ಅನುಭವ ಪೂರ್ವಕವಾಗಿ ಕಲಿಯೋದು ಮಾತ್ರ ಹೃದಯದಲ್ಲಿ ಬರೆಯಲ್ಪಡುತ್ತೆ. ಯಾವ ವಿಷಯ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲಿತೀವೋ ಅದು ನಮ್ಮ ಹಾರ್ಟ್ ಅಲ್ಲಿ ಬರೆಯಲ್ ಬರುತ್ತೆ. ಇಲ್ಲ ಅಂದ್ರೆ ನಮ್ಮ ಬ್ರೈನ್ ಅಲ್ಲೇ ಬರೆಯಲ್ಪಡುತ್ತೆ. ನಾನು ತಗೊಳ್ಳೋ ಲೆಸನ್ ನಿಮ್ಮ ಬ್ರೈನ್ ಅಲ್ಲಿ ಇರುತ್ತೆ, ಆ ವಿಷಯ ನಿಮ್ಮ ಅನುಭವದಲ್ಲಿ ಬಂದಾಗ ನಿಮ್ಮ ಹಾರ್ಟ್ ಅಲ್ಲಿ ಬರೆಯಲ್ಪಡುತ್ತೆ. ಕಷ್ಟಾನುಭವಗಳು ವಿಷಯಗಳನ್ನ ನಿಮ್ಮ ಹೃದಯದಲ್ಲಿ ಬರುತ್ತೆ. ಏನ್ ಗೊತ್ತಾ ಡಿಫ್ರೆಂಟ್? ಬ್ರೈನ್ ಅಲ್ಲಿ, ಮೈಂಡ್ ಅಲ್ಲಿ ನೀವು ಬರ್ದಿರೋದನ್ನ ಯಾವಾಗ ಬೇಕಾದ್ರೂ ಅಳಿಸಬಹುದು. ಹೃದಯದಲ್ಲಿ ಬರ್ದಿರೋದನ್ನ ಯಾರು ಅಳ್ಸಕ್ಕಾಗಲ್ಲ. ದೇವ್ರು ಬೇಕಾಗಿರೋ ಅಂತ ಗುಣ ಶಾಶ್ವತವಾದಂತ ಬದಲಾವಣೆ, ಟೆಂಪರರಿ ಅಲ್ಲ ಅಲ್ವಾ? ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ನಾಲೆಜ್ ಬೇಕಾಗಿಲ್ಲ, ಪ್ರೀತಿಯಾಗೆ ಮಾರ್ಪಡ್ಬೇಕು. ದೇವ್ರು ಬೇಕಾಗಿರೋದು ಅದು. ಪ್ರೀತಿ ಅಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡೋಂಥ ಸಬ್ಜೆಕ್ಟ್ ಮಾತಾಡೋಂಥವ್ರು ಬೇಕಾಗಿಲ್ಲ ದೇವರಿಗೆ. ಪ್ರೀತಿಯಾಗೆ ಬದುಕೋರ್ ಬೇಕು ದೇವರಿಗೆ. ಅದಕ್ಕೆ ದೇವ್ರು ಏನ್ ಮಾಡ್ತಾ ಇದಾರೆ? ಇಂಥ ಗುಣಗಳನ್ನ ಬೆಳೆಸೋದು ಎಷ್ಟು ಕಷ್ಟ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ? ಯೋಚನೆ ಮಾಡ್ರಿ. ಆದ್ರೆ ತಂದೆ ದೇವ್ರು ನಮ್ಮನ್ನ ಬಿಟ್ಬಿಟ್ಟಿದಾರ? ನಮ್ನ ಯೋಚನೆ ಮಾಡ್ರಿ. ಕೆಲವೊಂದು ಟೈಮಲ್ಲಿ ದೇವ್ರು ನಮ್ಗೆ ಒಂದು ವಿಷಯ ಕಳ್ಸಿಕೊಡ್ತಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಮ್ಮ ಬಲಹೀನತೆನ ಬಿಡೋದು ಎಷ್ಟು ಕಷ್ಟ ಅಂತ ತಿಳಿಸ್ಕೊಡ್ತಾರೆ. ನಾವಾಗೆ ಪ್ರಯತ್ನ ಪಟ್ರು 1000 ವರ್ಷ ಕೊಟ್ಟರು ಅದನ್ನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತ ದೇವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ಆ ಸಮಯದಲ್ಲಿ ದೇವ್ರನ್ನ ಸಂಪೂರ್ಣವಾಗಿ ಆತ್ಕೊಂಡ್ರೆ, ದೇವರೇ ನಿಮ್ಮಿಂದ ಆಗುತ್ತೆ, ನನ್ನನ್ನ ಬದಲಾವಣೆ ಮಾಡಿ ಅಂತ ಕೇಳಿದ್ರೆ, ದೇವ್ರು ಬದಲಾವಣೆ ಮಾಡಿದಾಗ ಆ ವಿಷಯಕ್ಕೆ ಎಷ್ಟು ಬೆಲೆ ಇರುತ್ತೋ ಗೊತ್ತಾ? ಯೋಚನೆ ಮಾಡ್ರಿ.
ನಮ್ ಕೈಲಿ ಆಗುವಂತ ಕೆಲಸವನ್ನ ನಾವು ಮಾಡಿದಾಗ ಅದಕ್ಕೆ ದೊಡ್ಡ ವಿಷಯ ಅಲ್ಲ. ನಮ್ ಕೈಲಿ ಆಗದೆ ಇರೋಂತ ಕೆಲಸವನ್ನ ಯಾರಾದ್ರೂ ನಮಗೋಸ್ಕರ ಮಾಡ್ಕೊಟ್ರೆ ಅವ್ರನ್ನ ಯಾವ ರೀತಿ ನೋಡ್ತೀವಿ? ಎಷ್ಟು ಪ್ರೀತಿಯಾಗಿ ನೋಡ್ತೀವಿ. ಆಗೋದೇ ಇಲ್ಲ, ಸಾಧ್ಯತೆನೇ ಇಲ್ಲ. ಹಾಸ್ಪಿಟಲ್ ಇದ್ದೀರಾ, ಆಪರೇಷನ್ ಮಾಡ್ಬೇಕು, ಯಾವುದೋ ಸೀರಿಯಸ್ ಆಗಿದ್ದೀರಾ, ಒಂದು ಕಷ್ಟದಲ್ಲಿದ್ದೀರಾ, ಮುಗೀತು ಲೈಫ್ ಅನ್ನೋ ರೀತಿಯಲ್ಲಿ ಎಲ್ಲ ಮಾತಾಡ್ತಾರೆ. ಇಂಥ ಒಂದು ಕಾಯಿಲೆ ಬಂತ, ನಿಮ್ ಲೈಫ್ ಅಷ್ಟೇ ಅನ್ಬಿಟ್ಟು ಎಲ್ರು ಮಾತಾಡ್ತಿರ್ಬೇಕು. ಒಬ್ಬ ಡಾಕ್ಟರ್ ಮಾತ್ರ ಬಂದು ಇದೇನ್ ಮಹಾ ವಿಷಯ, ನಾನ್ ಸರಿಪಡಿಸ್ತೀನಿ ಅಂತ ಸರಿ ಮಾಡಿದ್ರೆ ಯಾವ ರೀತಿ ನೋಡ್ತೀರಾ ಆ ಡಾಕ್ಟರ್ನ ನೀವು? ಅಲ್ವಾ? ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮಿಂದ ಸಾಧ್ಯತೆನೇ ಇಲ್ಲ ಅಂತ ವಿಷಯವನ್ನ ದೇವರು ಬದಲಾವಣೆ ಮಾಡ್ತಾರಂದ್ರೆ ಅದಕ್ಕೆ ಸಹಕರಿಸೋದ್ ಬೇಡ್ವೇ? ನಾನು ಈ ಆಪರೇಷನ್ ಮಾಡೇ ಮಾಡ್ತೀನಿ, ನಿನ್ನ ಸರಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಆಪರೇಷನ್ ಮಾಡ್ಕೊಳ್ಳಕ್ಕೆ ಒಪ್ಪಿಗೆ ಕೊಡೋದ್ ಬೇಡ್ವೇ? ಅಲ್ವಾ? ಯೋಚನೆ ಮಾಡ್ರಿ, ದೇವರು ನಮ್ಮ ಜೀವನದಲ್ಲಿ ಇದೇ ರೀತಿಯ ಅಂತ ಒಂದು ಬದಲಾವಣೆಯನ್ನ ತರ್ತಾರೆ. ಆದ್ರಿಂದ ದೇವ್ರ ಮಕ್ಕಳು ಇದನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಬೇಕು. ನಮ್ಮ ಉದ್ದೇಶ, ಗುರಿ ಒಂದೇ ಆಗಿರ್ಬೇಕು. ಹೇಗಾದ್ರೂ ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕಂದ್ರೆ ನಾವು ಆಸೆ ಪಟ್ಟಿರೋ ಹಾಗೆ ನಮ್ಮ ತಂದೆಯ ದೇವರು ನಮ್ಮ ಮೇಲೆ ಆಸೆ ಪಡ್ತಾ ಇದ್ದಾರೆ. ಹೇಗಾದ್ರೂ ಇವ್ರನ್ನ ನನ್ನ ಮಕ್ಕಳಾಗಿ ಮಾಡ್ಬೇಕಂದ್ಬಿಟ್ಟು ನಾವು ಬೇರೆ ಆಸೆ ಮಾತ್ರ ಪಡಕ್ಕಾಗುತ್ತೆ. ಆದ್ರೆ ಅದನ್ನ ಹೇಗೆ ನೆರವೇರಿಸ್ಬೇಕು, ಹೇಗೆಲ್ಲ ನಡ್ಸ್ಕೊಂಡು ಹೋದ್ರೆ ಇವರು ನನ್ನ ಮಗನ ಸ್ವರೂಪದಲ್ಲಿ ಬೆಳೀತಾರೆ, ಎಂತಹ ದಾರಿ ನಡೆಸೋದು ಎಲ್ಲವೂ ದೇವ್ರಿಗೆ ಮಾತ್ರ ಗೊತ್ತಿರೋದು. ಅವ್ರಿಗೆ ಗೊತ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರೋಣ ಅಲ್ವಾ? ಅವ್ರು ಏನ್ ಮಾಡ್ತಾರೋ ಮಾಡ್ಕೊಂಡು ಅಂತ ಒಪ್ಪಿಸ್ಕೊಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯೋಣ ಅಲ್ವಾ? ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ನಂಬಿಕೆ ನಾವು ಕಳ್ಕೊಂಡ್ರೆ, ನಮ್ಮ ಜೀವನದಲ್ಲಿ ಬರುವಂತ ವಿಷಯಗಳಿಗೆ ನಾವು ಪ್ರಶ್ನೆ ಆಗ್ತಾ ಇದ್ರೆ, ನಮ್ಮ ಜೀವನದ ಕಷ್ಟಗಳೇ ಬೇಡ ಅಂತ ನಾವು ಎದುರು ನೋಡ್ತಾ ಇದ್ರೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಾದ್ರೂ ಹೇಗೆ? ನೋಡ್ರಿ, ಇನ್ನೊಂದು ಡಿಫಿಕಲ್ಟ್ ಒಂದು ಸನ್ನಿವೇಶ ಗೊತ್ತಾ? ದೇವರಿಗೆ ಟೈಮ್ ಇಲ್ಲ. ಈಗ ಮುಗಿಸ್ಬೇಕು ಸಭೆನ ಆದಷ್ಟು ಬೇಗ, ಲೋಕಕ್ಕೆ ರಕ್ಷಣೆ ಕೊಡ್ಬೇಕೀಗ. ಆ ಟೈಮಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಯಾರೊಬ್ರು ಆಸಕ್ತಿಯಿಂದ ಅದಕ್ಕೆ ಒಪ್ಪಿಸ್ಕೊಡ್ತಾರೋ ಅವ್ರನ್ನ ರೆಡಿ ಮಾಡ್ಕೊಂಡು ದೇವ್ರು ಹೋಗ್ತಾನೆ ಇರ್ತಾರೆ. ಯಾರು ಅದನ್ನ ನಿರಾಕರಿಸ್ತಾರೋ, ಆ ಲೇಸಿನೆಸ್ ತೋರಿಸ್ತಾರೋ, ಇಲ್ಲ ನನಗೆ ಆಗಲ್ಲ ದೇವ್ರೆ, ಈ ರೀತಿ ಅಂತ ಜೀವನ ಬೇಡ ಅಂತ ಹೇಳ್ತಾ ಇದ್ರು, ದೇವ್ರು ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರಿಗೆ ವೇಟಿಂಗ್ ಅಲ್ಲಿ ಇಲ್ಲ ಈಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕಾಯಕ್ಕೂ ಆಗಲ್ಲ ಅಲ್ವಾ? ಯಾಕಂದ್ರೆ ತಮ್ಮನ್ನ ಸಜೀವೇದನ ಸಮರ್ಪಣೆ ಮಾಡಕ್ಕೆ ತುಂಬಾ ಜನ ಇರ್ಬೇಕಾದ್ರೆ ಅದಕ್ಕೆ ಹಿಂದೇಟಾಕಕ್ಕೆ ಹಿಂದೆ ಉಳಿಯುವಂತ ಜನರು ನೋಡಿ ಯಾಕೆ ದೇವ್ರು ಬೇಲಾಡ್ಬೇಕು? ಹಾಗಂತ ದೇವ್ರು ನಮ್ಮನ್ನ ಆ ರೀತಿ ನೋಡ್ತಾ ಇದಾರಂತಲ್ಲ, ನಮ್ಮ ಬಲಹೀನತೆ ಕೂಡ ಗಮನಿಸ್ತಾರೆ. ಆದ್ರೆ ಬಲ ಇದ್ದು ನಿರಾಕರಿಸಿದ್ರೆ ಗಮನಿಸಲ್ಲ ಅಲ್ವಾ? ನಮ್ಮನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೆ ದೇವ್ರ ಶಕ್ತಿನ, ಜ್ಞಾನವನ್ನ, ಬಲವನ್ನ, ಪವಿತ್ರಾತ್ಮವನ್ನ, ಶೋಧನೆಯನ್ನ ಕೊಟ್ಟು ನಮ್ಮನ್ನ ಹೇಗೂ ದೇವರ ಪ್ರೀತಿಯಿಂದ ರೂಪಿಸ್ತಾರೆ. ಆದ್ರೆ ಅದೇ ಪ್ರೀತಿಯನ್ನ, ಅದೇ ದೇವರ ಆತ್ಮವನ್ನ, ಅದೇ ದೇವರ ಒಂದು ಬಲವನ್ನ ನಾವು ನಿರಾಕರಿಸಿ ವ್ಯರ್ಥವಾಗಿ ಯೂಸ್ ಮಾಡಿ ಅದನ್ನ ಅಲ್ಲೆಗೆಳಿತಾ ಇದ್ರೆ, ಅದಕ್ಕೆ ಬೆಲೆ ಕೊಡದೆ ಹೋದ್ರೆ ದೇವರು ನಮ್ಗೆ ಬೆಲೆ ಕೊಡಲ್ಲ ಅಲ್ವಾ? ನಾನು ತುಂಬಾ ಸರಿ ಮಾತಾಡಂತ ಒಂದು ಎಕ್ಸಾಂಪಲ್, ಹಗ್ಗವನ್ನ ಹಳ್ಳದಲ್ಲಿ ಬಿದ್ದಿರೋವನಿಗೆ ಒಂದು ಹಗ್ಗವನ್ನ ಹಾಕಿ ಮೇಲೆ ಬಾ ಅಂತ ಕರಿಬಹುದು. ಆದ್ರೆ ಹಗ್ಗವನ್ನ ಹಿಡ್ಕೊಳ್ಳುವಂತ ಒಂದು ಬಲ ಆತನಲ್ಲಿ ಇದ್ರು ಹಿಡ್ಕೊಳಕ್ಕೆ ಅವನು ಕಷ್ಟಪಟ್ರೆ ಏನ್ ಮಾಡಕ್ಕಾಗುತ್ತೆ? ನೋಡ್ರಿ, ದೇವರ ಪ್ರೀತಿನ ಅರ್ಥ ಮಾಡ್ಕೊ ಇಷ್ಟೆಲ್ಲ ಪ್ರೀತಿಯ ಸಹೋದರರೇ. ಹಾಗಾಗಿ ಇನ್ನು ಕೂಡ 2 ಪ್ರಶ್ನೆಗಳಿದೆ. ಮುಖ್ಯವಾಗಿ ನಾವೇನ್ ಮಾಡೋಣ, ಕೆಲವೊಂದು ವಿಷಯ ಅಂದ್ರೆ ಕೆಲವೊಂದು ವಾಕ್ಯನ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಹಾಗೆ ನೋಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಆದಷ್ಟು ಅದನ್ನ ಏನ್ ಮಾಡೋಣ, ಸ್ವಲ್ಪ ಬ್ರೀಫ್ ಆಗಿ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಕೆಲವೊಂದು ವಾಕ್ಯವನ್ನ ನಾವು ಒಂದು ಬೇಗ ಮುಗಿಸ್ಬಿಡ್ತೀವಿ. ಕೆಲವೊಂದು ವಾಕ್ಯ ತುಂಬಾ ವ್ಯಾಲ್ಯೂ ಆಗಿರೋದ್ರಿಂದ, ತುಂಬಾ ಬೆಲೆಯುಳ್ಳದಾಗಿರೋದ್ರಿಂದ, ತುಂಬಾ ನಮ್ಮ ಜೀವನಕ್ಕೆ, ನೂತನ ಸೃಷ್ಟಿಗೆ ತುಂಬಾ ಅನುಕೂಲವಾಗಿರೋದ್ರಿಂದ ಅದನ್ನ ಹಾಗೆ ನೋಡಕ್ ಆಗ್ತಾ ಇಲ್ಲ. ಆದ್ರಿಂದ ಮುಂದೆ ಬರುವಂತ ದಿನಗಳಲ್ಲಿ ಇನ್ನು ಕೂಡ 2 ಪ್ರಶ್ನೆಗಳಿದೆ, ಇನ್ನು ಕೂಡ ಮುಖ್ಯವಾದಂತ ಪಾಠಗಳಿದ್ರೆ ದೇವ್ರ ಮಕ್ಕಳು ಏನ್ ಮಾಡೋಣ, ದೇವರಿಗೆ ಚಿತ್ತವಾದ್ರೆ ಅದನ್ನ ನೋಡಕ್ಕೆ ಪ್ರಯತ್ನ ಪಡೋಣ. ದೇವರು ಇವತ್ತಿನ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಸೊ ಕೊನೆಯದಾಗಿ ಇವತ್ತಿನ ಪಾಠದಲ್ಲಿ ಏನಾದ್ರು ಪ್ರಶ್ನೆಗಳೇನಾದ್ರೂ ಇದೆಯಾ ನಿಮಗೆ ಕೇಳ್ಬೇಕಾಗಿರೋದು? ಸರಿ, ಹಾಗಾದ್ರೆ ರಾತ್ರಿ ಗೀತೆನ ಓದಿ ಇವತ್ತಿನ ಪಾಠವನ್ನು ಮುಗಿಸೋಣ. ಇವತ್ತಿನ ರಾತ್ರಿ ಗೀತೆನ ಓದ್ತೀರಾ? ಯಾರು ಓದ್ತೀರಾ? ಯಾರು ಓದ್ತೀರಾ ರಾತ್ರಿ ಗೀತೆನ? ಬೇಕಾ ಬ್ರದರ್? ಓದಿ ಇಷ್ಟ.
ಇದೆಯಾ ನಿಮ್ಮಲ್ಲಿ? ಇಲ್ಲ ನಾನು ಹಾಕ್ಲಾ? ಒಂದು ನಿಮಿಷ ಸ್ಕ್ರೀನ್ ಹಾಕಿ. ಇದೆ ಬ್ರದರ್. ಹೌದು ಸಿಸ್ಟರ್. ರಾತ್ರಿಯ ಗೀತೆಗಳು ಜುಲೈ 20. ಹೀಗೆ ನಾನು ದೇವರ ಸಹಾಯವನ್ನು ಹೊಂದಿ ಈ ದಿವಸದವರೆಗೆ ಜೀವದಿಂದಿದ್ದೇನೆ. ಅಪೊಸ್ತಲ ಕೃತ್ಯಗಳು 26-22. ತನ್ನ ಜೀವ ಸಂರಕ್ಷಣೆಯನ್ನು ಕುರಿತು ಉಲ್ಲೇಖಿಸುವಾಗ ಅಪೊಸ್ತಲನು ಯೆರೂಸಲೇಮಿನ ದಂಡಿನ ಪ್ರಧಾನ ನಾಯಕನಾದ ಲಿಸಿಯಾಸನಿಗೆ ಮನ್ನಣೆ ನೀಡುವುದಿಲ್ಲ. ಆದರೆ ಅವನು ಮಾತನಾಡುವ ಸಮಯದವರೆಗೆ ಅವನು ಜೀವದಿಂದ ಉಳಿದಿದ್ದು ಅವನ ದೇವರ ಸಹಾಯದಿಂದಲೇ ಎಂದು ಘೋಷಿಸುತ್ತಾನೆ. ಎಲ್ಲ ಕರ್ತರ ಜನರಿಗೆ ಇದರಲ್ಲಿ ಒಂದು ಉತ್ತಮ ಪಾಠವಿದೆ. ಕರ್ತನ ಸಂತರು ಪರಿಶುದ್ಧರು ಆತನ ಆರೈಕೆಯ ವಿಶೇಷ ವ್ಯಕ್ತಿಗಳಾಗಿದ್ದಾರೆಂದು ಮತ್ತು ಆತನಿಗೆ ಭಯಪಡುವವರ ಸುತ್ತಲೂ ಕರ್ತನ ದೂತನು ಇಳುಕೊಂಡು ಅವರನ್ನು ಕಾಪಾಡುತ್ತಾನೆ ಎಂಬುದನ್ನು ಕಡೆಗಣಿಸಿ ಅದೃಷ್ಟ ಅಥವಾ ಅವಕಾಶ ಅಥವಾ ಮಾನವ ಸಾಧನಕ್ಕೆ ಮನ್ನಣೆ ನೀಡುವುದು ಎಷ್ಟು ಸೂಕ್ತವಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃಷ್ಣಪ್ರಿಯ ಸರಸ್ವರೇ ಅಲ್ವಾ, ಇವತ್ತಿನ ಒಂದು ರಾತ್ರಿಗೆ ಹೇಗೆ ನಾನು ದೇವರ ಸಹಾಯವನ್ನು ಹೊಂದಿ ಈ ದಿವಸದವರೆಗೂ ಜೀವದಿಂದಿದ್ದೇನೆ. ಹೌದು ಕೃಷ್ಣಪ್ರಿಯ ಸರಸ್ವರೇ, ದೇವರು ನಮ್ಮನ್ನ ನಡೆಸ್ತಾ ಇರ್ಬೇಕಾದ್ರೆ, ದೇವರು ನಮ್ಮನ್ನ ಕಾಪಾಡ್ತಾ ಇರ್ಬೇಕಾದ್ರೆ ಅಲ್ವಾ, ದೇವ್ರ ಮಕ್ಳು ಒಂದ್ ವಿಷಯ ನಾನು ನೆನಪಿಟ್ಕೊಳ್ಳೋಣ, ಏನೋ ಬೈ ಲಕ್ ಬೈ ಚಾನ್ಸ್ ನನಗೆ ಒಳ್ಳೆ ಸಿಕ್ಕಿರುವಂತ ಒಂದು ಒಳ್ಳೆ ಅವಕಾಶ ಅನ್ನೋದನ್ನ ಬಿಟ್ಬಿಟ್ಟು ಪ್ರತಿಯೊಂದು ದೇವರ ಕೃಪೆಯಿಂದ ನಡೆಸಲ್ಪಡ್ತಾ ಇದೆ. ದೇವ್ರು ನಮ್ಮನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಯಾವಾಗಲೂ ತಿಳ್ಕೊಳ್ಳೋಣ. ಅಂದ್ರೆ ಕೆಲವೊಂದು ಟೈಮಲ್ಲಿ ಈ ರೀತಿ ಆಗೋದು ಬೇಡ. ನಮ್ಮ ಸ್ವಂತ ಬಲಗಳನ್ನು ಕೂಡ ಹೆಚ್ಚಾಗಿ ನಾವು ಆತ್ಕೊಳ್ಳೋದು ಬೇಡ. ಇಲ್ಲವೇ ಏನೋ ನಡೆದಿದಪ್ಪ, ನನ್ ಚಮತ್ಕಾರ ಆಗ್ಬಿಟ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಬೇಡ. ನನ್ನ ಜೀವನದಲ್ಲಿ ನಡೆಯೋದೆಲ್ಲ ದೇವರ ಒಂದು ವಿಶೇಷ ಆರೈಕೆ ಮೇಲೆ ನಡೀತಾ ಇದೆ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇನ್ನು ಕೂಡ ಈ ಒಂದು ರಾತ್ರಿ ಗೀತೆನ ಮೆಡಿಟೇಟ್ ಮಾಡಿ, ತುಂಬಾ ಪ್ರಯೋಜನವಾಗಿರುತ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಈ ಕೂಟವನ್ನು ಅಂತಿಮ ಮಾಡೋಣ. ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಭೂ ಪರಲೋಕವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಯೆಹೋವ ತಂದೆ ದೇವ್ರೆ, ನಿಮ್ಗೆ ಸ್ತೋತ್ರ ಮಾಡ್ತೇನಪ್ಪ. ನಿಮ್ಮ ಒಬ್ಬನೇ ಮಗನ ಮೂಲಕವಾಗಿ ದೇವ್ರೆ, ಈ ಒಂದು ಸತ್ಯಾನುಸಾರ ನಡಿಲಿಕ್ಕೆ ದೇವ್ರೆ ನಮ್ಮನ್ನು ಆರಿಸ್ಕೊಂಡಿದ್ದೇವ್ರೆ. ದೇವ್ರೆ, ಈ ಒಂದು ಆನ್ಲೈನ್ ಕ್ಲಾಸ್ ಮೂಲಕವಾಗಿ ಅನೇಕ ಸೋದರರು ಓದಿ ತಿಳ್ಕೊಳ್ಳುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಹೌದು ದೇವ್ರೆ, ಇಲ್ಲಿವರೆಗೂ ನಾವು ತಿಳ್ಕೊಳ್ಳುವಂತ ಪಾಠಗಳನ್ನ ದೇವ್ರೆ ನಾವು ಪ್ರತಿದಿನ ತಿಳ್ಕೊಳ್ಳೋಕೆ ನಮ್ಗೆ ಸಹಾಯ ಮಾಡ್ರಿ. ಹಾಗೆ ದೇವ್ರೆ ಬ್ರದರ್ ಹೇಳಿದ್ರು, ನಮ್ಮನ್ನು ನಾವು ಪ್ರತಿದಿನ ನಮ್ಮನ್ನು ನಾವು ತಿದ್ದುಕೊಳ್ಳುವಂತೆ, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಂತೆ, ಪ್ರತಿದಿನ ನಮ್ಮನ್ನು ನಾವು ಪಾಪಗಳನ್ನು ದೇವ್ರೆ, ನಮ್ಮ ಮಾತುಗಳನ್ನು, ನಮ್ಮ ಆಲೋಚನೆಗಳು ದೇವ್ರೆ ನಿನ್ನೆ ಮಾತು ನಿನ್ನ ಆಲೋಚನೆ ಅಂತ ನಡೀಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಹಾಗೆ ಬ್ರದರ್ ಕೊಟ್ಟಂತ ವಾಕ್ಯಗಳನ್ನು ದೇವ್ರ ಆಶೀರ್ವದಿಸ್ರಿ. ಅನೇಕ ಅವರ ಕುಟುಂಬ ಮಕ್ಕಳ ಸೇವೆಗಳನ್ನು ಬಲಪಡಿಸ್ರಿ. ಹಾಗೆ ದೇವ್ರ ಅನೇಕ ಸೋದರರನ್ನು ನಿನ್ನ ಚಿತ್ತಾನುಸಾರ ನಡೆಸ್ರಿ ಎಂಬುದಾಗಿ ಕೇಳ್ತೀನಪ್ಪ. ಹಾಗೆ ನಮ್ಮ ದಾವಣಗೆರೆ ಸಭೆಯನ್ನು ಕೂಡ ನಿಮ್ ಕೈ ಕೊಡ್ತೀನಿ ದೇವ್ರೆ. ಹಾಗೆ ಆನ್ಲೈನ್ ಕ್ಲಾಸ್ ಇರುವಂತ ಎಲ್ಲಾ ಸೋದರನ್ನು ಕೂಡ ನಿಮ್ ಕೈ ಕೊಡ್ತೀನಪ್ಪ. ಸತ್ಯಾನುಸಾರ ನಡೆದು ಅವ್ರ ಓಟವನ್ನು ಓಡಿ ಅಪ್ಪ ಚಿತ್ತ ಮುಗಿಸ್ಲಿಕ್ಕೆ ಕೃಪೆ ಮಾಡ್ರಿ. ಈ ಆನ್ಲೈನ್ ಕ್ಲಾಸ್ ಮೂಲಕ ಹೋಗಿ ಅನೇಕ ಸೋದರನ್ನು ಬಲಪಡಿಸ್ಲಿಕ್ಕೆ ಕೃಪೆ ಮಾಡ್ರಪ್ಪ. ಇಲ್ಲಿವರೆಗೂ ನಾವು ತಾಳ್ಮೆಯಿಂದ ಕೇಳಿ ಅರ್ಥ ಮಾಡ್ಕೊಂಡು ಬೇರೆ 30%, 60%, 90% ಫಲ ಕೊಡೋ ಕೊಂಬೆಗಳಾಗಿ ಬೆಳೆಯಲಿಕ್ಕೆ ಕೃಪೆ ಮಾಡ್ರಿ ತಂದೆ. ಇಲ್ಲಿವರೆಗೂ ನಡೆಸ್ಬೇಕಾರ ಮುಂದೆ ಕೂಡ ನಡೆಸ್ರಿ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸು ಕೃಷ್ಣ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ನಮ್ಮ ಪರಲೋಕ ತಂದೆ ದೇವ್ರೆ. ಆಮೆನ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಬ್ರದರ್. ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ಬಾಯ್ ಬ್ರದರ್. ಬಾಯ್ ನಮಸ್ತೆ. ಗುಡ್ ನೈಟ್. ಬಾಯ್ ಬ್ರದರ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ. ನಮಸ್ತೆ. ಗುಡ್ ನೈಟ್. ನಮಸ್ತೆ ರೀ. ನಮಸ್ತೆ. ನಮಸ್ತೆ ಗುಡ್ ನೈಟ್. ಬಾಯ್ ಬಾಯ್. ನಮಸ್ತೆ. ಗುಡ್ ನೈಟ್.